ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಎಲ್ಲರೂ ಒಳ್ಳೆ ನಿದ್ದೆ ಮಾಡಿದ್ದೀರಾ? ಊಟದ ಲವಲವಿಕೆ ಇದೆ. ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ? ಯಾವ ನಿದ್ದೆ ಮಾಡೋಣ ಅನ್ಕೊಂತೀನಿ. ದೇವ್ರ ಸೈದಾನ ನಾವು ಬಂದಿದ್ದೇವೆ. ಎಲ್ಲ ಇಟ್ಟಿಕೊಂಡವರಾಗಿ ನಮ್ಮ ಸತ್ಯವೇದಗಳ ಕೀರ್ತನೆಗಳು 116 ತಿಳಿಸ್ಕೊಂಡು Let's everyone stand up in the presence of the Lord. Let's turn our Bibles to Psalm 116. ಹತ್ತೊಂಬತ್ತು ವಚನಗಳಿವೆ. ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, ಎರಡನೇ ವಚನ ನೀವು ಸಭಿಕರು ಓದಬೇಕು. ಅದೇ ರೀತಿಯಾಗಿ ಒಟ್ಟಾಗಿ 19ನೇ ವಚನ ಓದಿಕೊಳ್ಳುವರಾಗಿದ್ದೇವೆ. Let's read Psalms 116 responsively. ಮೊದಲನೇ ವಚನ, ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ದೇವರುಗಳು ನನ್ನನ್ನು ಹಿಡಿದಿದ್ದವು, ಚಿತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. We are going to give the thanks offering to Him, the Lord creator of us today morning. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಹೃದಯ ತುಂಬಿದವರಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಸ್ವಲ್ಪ ಹಿಂದಿರುಗಿ ನೋಡುವುದಾದ್ರೆ, ನಿನ್ನೆ ದಿನ ನಮ್ಮನ್ನ ದೇವರು ಎಷ್ಟು ಸುರಕ್ಷಿತವಾಗಿ ಕರ್ಕೊಂಡು ಬಂದರು. ದಿನವೆಲ್ಲ ನಮ್ಮನ್ನು ಎಷ್ಟೋ ಅದ್ಭುತವಾಗಿ ಆಶ್ಚರ್ಯವಾಗಿ ನಾವು ಸಂತೋಷಪಡುವವರಂತೆ ಮಾಡಿದ್ದಾನೆ. ಆತನ ಕುಟುಂಬದವರಾಗಿ ನಾವು ಸೇರಿದ್ದೇವೆ. ನಾವು ನಮ್ಮನ್ನೇ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಇನ್ನಂತ ದೇವರು ಬೇರೆ ಇಲ್ಲ ಏಸಪ್ಪ. ನೀವು ನಮ್ಮನ್ನ ಪ್ರೀತಿ ಮಾಡುವಂತೆ ಯಾರು ಪ್ರೀತಿ ಮಾಡಲು ಸಾಧ್ಯವಿಲ್ಲ ಕರ್ತ. ನೀ ಎಷ್ಟು ಒಳ್ಳೆಯವನಾಗಿದ್ದಿ. ನಿನ್ನ ಕರುಣೆ ದೊಡ್ಡದು ಕರ್ತನೆ, ನಿನ್ನ ಪ್ರೀತಿ ದೊಡ್ಡದು ಏಸಪ್ಪ. ನಾವು ಕರ್ತನೆ ದಿವ್ಯ ಜ್ಯೋತಿ 4ನೇ ಸಭೆಯ ಕುಟುಂಬವಾಗಿ ಕರ್ತನೆ ಅಪ್ಪ, ನಾವು ಜಾಗದಲ್ಲಿ ಸೇರಿ ಬರುವಂತೆ ನೀ ಕಾರ್ಯ ಮಾಡಿದ್ದಿ. ನಮ್ಮನ್ನು ನೀವು ನಡೆಸ್ತಾ ಇದ್ದಿ. ನಿನ್ನ ಎಲ್ಲ ಕರ್ತನೆ ಅಪ್ಪ ಒಳ್ಳೆ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ನಮ್ಮನ್ನು ಕಾಯ್ತಿರುವಂತ ದೇವರೇ, ನಮ್ಮ ನಡೆಸುತ್ತಿರುವಂತಹ ಕರ್ತನೆ, ನಮ್ಗೆ ಆಲೋಚನೆ ಕೊಡುತ್ತಿರುವಂತ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನೀವು ನಮ್ಮನ್ನು ಕರ್ತನೆ ಮಹಿಮೆಯಿಂದ ತುಂಬಿಸಿ ನಡೆಸಿಕೊಳ್ಳಬೇಕೆ ನಾವು ಬೇಡುತ್ತೇನಪ್ಪ. ಏಸಪ್ಪ, ನೀನು ಕರ್ತನೆ ನಮ್ಮ ಸ್ತೋತ್ರ ಸಿಂಹಾಸನಗಳ ಕರ್ತನೆ ಒಬ್ಬ ಮಧ್ಯದಲ್ಲಿ ವಾಸ ಮಾಡುವಂತ ದೇವನಾಗಿದ್ದು ನಾವು ಅದನ್ನು ಹಿಡಿದು ಬಾರಾಚ. ನಿನ್ನ ವಾಕ್ಯದ ಮೂಲಕ ಮಾತನಾಡಿ ನಾವು ಕೇಳುವವರಾಗಿದ್ದೇವೆ. ಅದರಂತೆ ನಡೆಯೋದಕ್ಕೆ ನಮಗೆ ಬಲ ಕೊಡುತ್ತ ಪ್ರತಿಯೊಂದು ಭಾಗದಲ್ಲಿಯೂ ನೀವಿದ್ದು ನಮ್ಮ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯುತ್ತದೆ. ಆಮೆನ್. ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ, ಕಣ್ಣೀರನ್ನು ನಿಲ್ಲಿಸಿ, ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಹೌದು, ಕರ್ತನು ತಾನೇ ನಮ್ಮ ಪಾದಗಳು ಎಡವದ ಹಾಗೆ ನಾವು ಒಳ್ಳೆಯ ರೀತಿಯಲ್ಲಿ ಜೀವಕರವಾದ ಮಾರ್ಗವನ್ನು ನಾವು ಆರಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಯಾವಾಗಲೂ ಮಾತಾಡುವನಾಗಿದ್ದಾನೆ ಪ್ರಿಯರೇ. ಅಂತ ಒಂದು ಪವಿತ್ರಾತ್ಮನನ್ನು ನಾವು ಈ ಒಂದು ಸಮಯದಲ್ಲಿ ಗೌರವಿಸುತ್ತಾ ನಿನ್ನ ಪ್ರಸನ್ನತೆ ಬಯಸುವೆನೆಂಬ ಹಾಡಿನಿಂದ ಕರ್ತನನ್ನು ಸ್ತುತಿಸೋಣ.
ದೇವನಾಗಿದ್ದಾನೆ. ಆತನು ನಮ್ಮ ಬಲವು ಕೀರ್ತನೆಯು ಆತನೇ ಆಗಿದ್ದಾನೆ. ಆತನು ನಿಜವಾಗಿಯೂ ಒಳ್ಳೆಯ ದೇವರಾಗಿದ್ದಾನೆ. ಪ್ರಿಯರೇ, ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ನನ್ನ ದೇವರ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡುವವರು ಒಬ್ಬರೂ ಇಲ್ಲ ಪ್ರಿಯರೇ. ಆದರೆ ಆತನು ನಮ್ಮಿಂದ ಏನು ಬಯಸುತ್ತಾನೆಂದರೆ ನಾವು ಸಹ ಆತನನ್ನು ಪ್ರೀತಿಸಬೇಕು. ಆತನನ್ನು ಪ್ರೀತಿಸಿ ಆತನ ಸನ್ನಿಧಾನದಲ್ಲಿರಬೇಕೆಂದು ಬಯಸುವಂತ ದೇವನಿಗೆ, ಕರ್ತನೇ, ನನ್ನ ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿ ಮಾಡುತ್ತೇನೆಂದು ನಮ್ಮ ಒಳ್ಳೆಯ ದೇವರಿಗೆ ನಾವು ಆಯ್ಕೆ ಮಾಡಿಕೊಂಡು ಈ ಹಾಡನ್ನು ಹಾಡೋಣ.
ನಡೆಸಿರುವ ಆತನ ಕೃಪೆಯಾಗಿದೆ. ಈ ಒಂದು ಸಮಯದಲ್ಲಿ ನಾವಿಲ್ಲಿದ್ದೇವೆಂದರೆ ಅದು ಆತನ ಶುದ್ಧ ಕೃಪೆಯಾಗಿದೆ. ಪ್ರಿಯರೇ, ಆತನ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾನೆ ನಾವು ನೋಡಬೇಕಾದ್ರೆ ಮನುಷ್ಯನು ಎಷ್ಟು ಮಾತ್ರದವನು, ಆತನನ್ನು ನೀನು ಏಕೆ ನೆನೆಸಬೇಕು ಎಂದು ಕೀರ್ತನೆಗಾರನು ಹೇಳುವ ಹಾಗೆ ನಾವು ನೋಡುವುದಾದರೆ ನಮ್ಮ ಕರ್ತನು ಎಷ್ಟು ದೊಡ್ಡವನಾಗಿದ್ದಾನೆ. ಪ್ರಿಯರೇ, ಆತನು ಆದರೂ ನಮ್ಮನ್ನು ನೆನೆಸಿದನು. ನಮ್ಮ ದೇವರು ಸೇನಾಧೀಶ್ವರನಾದ ಕರ್ತನು, ಆತನು ಸದಬಲ ಸ್ವಾಮಿಯೂ ಆಗಿದ್ದಾನೆ. ಆತನು ಸರ್ವ ಭೂ ನಿವಾಸಿಗಳನ್ನು ಸೃಷ್ಟಿಸಿದಂತ ದೇವನಾಗಿದ್ದಾನೆ. ಆತನ ಒಂದು ಮಹಿಮೆಯನ್ನು ನಾವು ಆರಾಧಿಸುತ್ತಾ, ಆತನೇ ನಮ್ಮ ದೇವರು, ಎಲ್ಲ ದೇವರುಗಳಲ್ಲೂ ನಮ್ಮ ದೇವರು ಮಹಾರಾಜನು ಎಂದು ನಾವು ಘೋಷಿಸುತ್ತಾ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ಎಂಬ ಹಾಡನ್ನು ಹಾಡುತ್ತಾ ನಾವು ಹೃದಯ ಪೂರ್ವಕವಾಗಿ ಕರ್ತನಿಗೆ ಜಯಘೋಷವನ್ನು ಹಾಡೋಣ. ಜೀವಿಸುವಂತ ದೇವನಾಗಿದ್ದಾನೆ. ಅಬ್ರಹಾಮನಿಗೆ ಆತನು ವಾಗ್ದಾನವನ್ನು ಮಾಡಿದನು, ಇಸಾಕನಲ್ಲಿ ಆತನು ಅದನ್ನು ಪರಿಪೂರ್ಣಗೊಳಿಸಿದನು. ಪ್ರಿಯರೇ, ತನ್ನ ಮಗನನ್ನು ಕೊಡಲು ವಾಗ್ದಾನ ಮಾಡಿದನು, ಶಿಲುಬೆಯಲ್ಲಿ ಅದನ್ನು ಪೂರೈಸಿದನು. ನಮ್ಮ ಕರ್ತನು ಮಹಾರಾಜನು, ಮಾತಿನಲ್ಲಿ ನಂಬಿಕಸ್ಥನಾದಂತ ದೇವನಾಗಿದ್ದಾನೆ. ಆತನು ಕೃಪಾಪೂರ್ಣನು, ಮನಮರುಗುವಂತ ದೇವನು. ಹೌದು, ನಾವು ಸೇವೆ ಮಾಡುವಂತ ದೇವರು, ಜೀವಿಸುವಂತ ದೇವನಾಗಿದ್ದಾನೆ.
ಆತನ ರೀತಿಯಲ್ಲಿ ಯಾರೂ ಇಲ್ಲ. ಆತನು ಇರುವಾಗ ನಮಗೆ ಭಯವಿಲ್ಲ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ ಎಂಬ ಹಾಡಿನಿಂದ ಕರ್ತನನ್ನು ಸ್ತುತಿಸೋಣ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಹೌದು, ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಶರೀರಕ್ಕೆ ಒಂದೇ ಒಂದು ತೃಪ್ತಿಯನ್ನು ಕೊಡಬಲ್ಲದು, ಅದು ಕರ್ತನಾದ ದೇವರ ನಾಮವು, ಆತನ ವಾಕ್ಯಗಳು. ಪ್ರಿಯರೇ, ಆತನು ನಮ್ಮೊಟ್ಟಿಗಿರುವಾಗ ನಮ್ಮ ಹಿಂದೆ ಶುಭವು, ಕೃಪೆಯು ಅದು ತಾನಾಗಿ ತಾನು ಹಿಂಬಾಲಿಸುತ್ತದೆ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಆಚರಿರಿ, ಅದರ ಹಿಂದೆ ನಿಮಗೆ ಸಕಲವು ನಿಮ್ಮ ಹಿಂದೆ ಬರುತ್ತದೆ ಎಂದು ಹೇಳಿದಂತ ದೇವನು, ನಾವು ಆತನನ್ನು ಹಿಂಬಾಲಿಸುವುದಾದರೆ ಹಗಲು ಇರುಳು ಎಲ್ಲ ಸಮಯಗಳಲ್ಲೂ ಆತನು ನಮ್ಮ ಜೊತೆಗಿದ್ದು ಕಾಯ್ದು ನಡೆಸುವಂತ ದೇವನಾಗಿದ್ದಾನೆ. ಅಂತ ದೇವನನ್ನು ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಎಂಬ ಹಾಡಿನಿಂದ ಸ್ತುತಿಸೋಣ. Sorry.
ಪಾತ್ರೆಯನ್ನು ನಿನ್ನ ಮುಂದೆ ತರುತ್ತೇವೆ ರಾಜ. ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ರಾಜ. ನೀನು ಎಷ್ಟು ಒಳ್ಳೆಯವರು ಕರ್ತನೆ. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನನ್ನು ಹೊಗಳಿದರು ಕರ್ತನೆ. ಸಮಯ ಸಾಲಲು ಕರ್ತನೆ. ನೀನು ಅಷ್ಟು ಒಳ್ಳೆಯ ದೇವನಾಗಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ನಾವು ನಮ್ಮ ಮಕ್ಕಳನ್ನು ಸ್ವಲ್ಪ ಕಾಲಕ್ಕೂ ಕರ್ತನೆ ಬಿಟ್ಟುಕೊಡಲು ಇಷ್ಟವಿಲ್ಲದಿರುವಾಗ ನೀನು ನಿನ್ನ ಒಬ್ಬನೇ ಮಗನನ್ನು ಕರ್ತನೆ ನಮ್ಮ ಪಾಪಗಳಿಗೋಸ್ಕರ ಕರ್ತನೆ ನೀನು ಶಿಲುಬೆಯಲ್ಲಿ ಕೊಟ್ಟಿಯಲ್ಲ ಕರ್ತನೆ. What a sacrifice that you made, Lord Jesus, for us. Lord, we thank you. We thank you for Lord. We thank you for Jesus. ಹೌದು ಕರ್ತನೆ, ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆತನಲ್ಲಿ ನಮಗೆ ರಕ್ಷಣೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮಗೆ ಎಷ್ಟಾಗಿ ಪ್ರೀತಿಸಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ. ನಮ್ಮ ಆದಿಯು ಅಂತ್ಯವೂ ನೀನೇ ಆಗಿದ್ದಿ ಕರ್ತನೆ. ನಮ್ಮನ್ನು ನಿನಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ನೀನಿಲ್ಲದಿದ್ದರೆ ನಾವಿಲ್ಲ ರಾಜ. ನಮಗೆ ಕರ್ತನೆ ಜೀವ ಕೊಡುವ ಜಲವಾದ ನೀನೇ ಆಗಿದ್ದಿ ಕರ್ತನೆ. ನೀನೇ ಕರ್ತನೆ ಜೀವದ ರೊಟ್ಟಿಯಾಗಿದ್ದಿ ಕರ್ತನೆ. ನಿನ್ನ ಬಳಿಗೆ ಬರುತ್ತೇವೆ ಕರ್ತನೆ. ನಮ್ಮನ್ನು ತಗ್ಗಿಸಿಕೊಂಡು ನಿನಗೆ ಅರ್ಪಿಸುತ್ತೇವೆ. ನಮ್ಮ ಆದಿಯು ಅಂತ್ಯವೂ ನಮ್ಮ ಮಧ್ಯಸ್ಥರು ಕರ್ತನೆ ನೀನೇ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ ರಾಜ. ಉನ್ನತನೇ ನಿನಗೆ ಸ್ತೋತ್ರ. ಮಹೋನ್ನತನೇ ನಿನಗೆ ಸ್ತೋತ್ರ. ಅರ್ಪಿಸುತ್ತೇವೆ ರಾಜ. ಸ್ತೋತ್ರ.
ನಿನಗೆ ಅಡ್ಡ ಬೀಳದ ಕರ್ತನೆ. ಒಂದು ವಸ್ತುವಾಗಲಿ ಮನುಷ್ಯರಾಗಲಿ ಪವರ್ಸ್ ಪ್ರಿನ್ಸಿಪಾಲಿಟೀಸ್ ಯಾವುದೂ ಇಲ್ಲ ಕರ್ತನೆ. ಎಲ್ಲವೂ ನಿನ್ನ ಸಿಂಹಾಸನದ ಮುಂದೆ ಅಡ್ಡ ಬೀಳುವಂತದ್ದಾಗಿದೆ ಕರ್ತನೆ. ತಂದೆ ಆ ದೇವರ ಅಂತ ದೊಡ್ಡ ದೇವರಾದ ನೀನು ಕರ್ತನೆ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಸೇರಿಸಿದೆಯಲ್ಲ ಕರ್ತನೆ. ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ಕರ್ತನೆ ನೀನು ಎಷ್ಟು ಉನ್ನತನಾಗಿದ್ದಿ ಕರ್ತನೆ. ನಿನ್ನ ವಾಕ್ಯಗಳು ನಮಗೆ ಆನಂದದಾಯಕವಾಗಿದೆ ಕರ್ತನೆ. ನಿನ್ನ ಆಜ್ಞೆಯನ್ನು ಪಾಲಿಸುವುದು ನಮಗೆ ಸಂತೋಷಕರವಾಗಿದೆ ಕರ್ತನೆ. ಏಕೆಂದರೆ ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಒಂದು ಪ್ರಸನ್ನತೆಯಲ್ಲಿ ಪರಿಪೂರ್ಣ ಒಂದು ಸಮಾಧಾನವಿದೆ ಕರ್ತನೆ. ನಿನ್ನಲ್ಲಿ ಕರ್ತನೆ ಎಷ್ಟೋ ಕರ್ತನೆ ಆಶೀರ್ವಾದಗಳನ್ನು ನಾವು ಹೊಂದಿದ್ದೇವೆ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನಲ್ಲಿ ನಮಗೆ ಸುರಕ್ಷತೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿಮ್ಮಲ್ಲಿ ನಮಗೆ ಬಿಡುಗಡೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಅನಾರೋಗ್ಯದಿಂದ ಕರ್ತನೆ ಬಿಡುಗಡೆ, ಸಾಲಗಳಿಂದ ಬಿಡುಗಡೆ, ಕಣ್ಣೀರಿನಿಂದ ಬಿಡುಗಡೆ ಕರ್ತನೆ. ನಮಗೆ ನೀನೇ ಕೊಡುವಂತ ದೇವನಾಗಿದ್ದಿ ಕರ್ತನೆ. ಭಯದಿಂದ ನಮ್ಮನ್ನು ಬಿಡಿಸಿ ಭಯಪಡಬೇಡ, ನಿಗ್ರಹಗೊಳ್ಳದಿರು, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನ ದೇವರು ಎಂದು ಹೇಳಿದೆಯಲ್ಲ ಕರ್ತನೆ. ಹೌದು ಕರ್ತನೆ, ನೀನು ಕರ್ತನೆ ನಮ್ಮನ್ನು ಹೆಸರಿಡಿದು ಕರೆದಿಯಲ್ಲ ಕರ್ತನೆ. ಲೋಕವು ಕರ್ತನೆ ನೀನು ಇನ್ನು ಆಸ್ತಿವಾರವಾಗುವುದಕ್ಕಿಂತ ಮೊದಲೇ ಕರ್ತನೆ ನಮ್ಮನ್ನು ನೀನು ಅರಿತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸರ್ವವ್ಯಾಪಿಯು ಸರ್ವಜ್ಞಾನಿಯೂ ಆದ ದೇವರೇ ನಿನಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಆರಾಧನೆಗೆ ನಾವು ನಿನ್ನನ್ನು ಹೇಳಿ ಅರ್ಪಿಸುತ್ತೇವೆ. ಈ ಆರಾಧನೆಯನ್ನು ಸ್ವೀಕರಿಸಿ ಕರ್ತನೆ. ನಮ್ಮ ಹೃದಯಗಳನ್ನು ಇನ್ನೂ ಹೆಚ್ಚಾಗಿ ಶುದ್ಧಿ ಮಾಡಿ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ನಾವು ಆನಂದಿಸುವ ಹಾಗೆ ನಿನ್ನ ವಾಕ್ಯವನ್ನು ನಾವು ಇನ್ನೂ ಹೆಚ್ಚಾಗಿ ಕೇಳಿ ಕರ್ತನೆ ಅದನ್ನು ಕರ್ತನೆ ಮೆಲುಕು ಹಾಕುವ ಹಾಗೆ ಕರ್ತನೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ಮೆಸೇಜ್ ಅನ್ನು ಕರ್ತನೆ ಆಫ್ಲೈನ್ ಎಲ್ಲಾ ಕಾರ್ಯಗಳನ್ನು ನಾವು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ಕರ್ತನೆ. ನಾವು ಏನು ಮಾಡಿದರೂ ಕರ್ತನೆ ನಿನ್ನ ಮಹಿಮೆಗಾಗಿ ಅದು ನೆರವೇರುವ ಹಾಗೆ ಸಹಾಯ ಮಾಡು. ನಿನಗೆ ಬೇಡದ ಕಾರ್ಯಗಳನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕು ರಾಜ. ಮತ್ತೊಂದಾವರ್ತಿ ಕರ್ತನೆ ಎಲ್ಲಾ ಸ್ತುತಿ ಸ್ತೋತ್ರ ಘನ ಮಾನ ಮರ್ಯಾದೆಗಳನ್ನು ಕರ್ತನೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಾವಿಂತಿರುವಂತೆ ನಮಸ್ಕಾರ. ಒಂದು ಕೊಂದಲಗಳ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನ ತಿಳಿಸೋಣ. As we are standing, let's turn our Bible to 1 Corinthians chapter 15 verse 57. ಒಂದು ಕೊಂದಲಗಳ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 57ನೇ ವಚನ ಒಟ್ಟಾಗಿ ಎಲ್ಲರೂ ಓದಿಕೊಳ್ಳುವಾಗಿದೆ. Let's turn our Bibles to 1 Corinthians chapter 15 verse 57. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮಗೆ ಜಯ ಕೊಟ್ಟಂತ ಯೇಸು ಕ್ರಿಸ್ತನ ನಾಮಕ್ಕೆ ಹಲ್ಲೆಲೂಯಾ. ಎಲ್ಲರೂ ಕೂತ್ಕೊಳ್ಳೋಣ. ಈ ಸಮಯದಲ್ಲಿ ಕಾಣಿಕೆ ತೆಗೆಯುವ ಸಮಯದಲ್ಲಿ ನಮ್ಮ ನಿಲುಜ್ಯೋತಿ ಸಮಯ ಎಲ್ಲಾ ಸ್ತ್ರೀಯರು ಮುಂದೆ ಬಂದು ಮಾಡಿ ಅಂತ ಕೊಡ್ತೀವಿ. Hallelujah.
ದೇವರಿಗೆ ಮಹಿಮೆ ಉಂಟಾಗಬಹುದು. ಎಷ್ಟು ಚೆನ್ನಾಗಿ ದೇವರು ನಮ್ಮನ್ನು ಆರಾಧನೆ ನಡೆಸಿದ್ದಾರೆ. ನಮ್ಮ ಒಂದು ಯವನಸ್ಥರು, ಸೀನಿಯರ್ ಯವನಸ್ಥರು, ಅವರೀಗ ಎಲ್ಡರ್ಸ್ ಆಫ್ ದ ಚರ್ಚ್, ನಮ್ಮ ಒಂದು ಸಭೆಯ ಹಿರಿಯರಾಗಿರುವವರು ಸಹ ಎಷ್ಟು ಚೆನ್ನಾಗಿ ನಮ್ಮನ್ನು ಆರಾಧನೆ ನಡೆಸಿದ್ದಾರೆ. ನಾನು ಒಂದು ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ ಇದನ್ನು ಯಾವುದನ್ನು ಪ್ಲಾನೇ ಮಾಡಿರಲಿಲ್ಲ. ಈ ತರನೇ ಮಾಡ್ಬೇಕಂತ ನಾನು ಪ್ಲಾನೇ ಮಾಡಿದ್ದೆ. ಈ ಒಂದು ಫ್ಯಾಮಿಲಿ ಈ ತರ ಮಾಡ್ಬೇಕಂತ ಅನ್ಕೊಂಡೇ ಇರಲಿಲ್ಲ. ಆದ್ರೆ ದೇವರು ಎಷ್ಟು ಸುಂದರವಾಗಿ ನಡೆಸಿದ್ದಾನೆ ಅಂದ್ರೆ ಎಲ್ಲರೂ ಇನ್ವಾಲ್ವ್ ಆಗುವಂತೆ ದೇವರು ನಡೆಸಿಕೊಟ್ಟಿದ್ದಾನೆ. ಒಬ್ಬರೇ ಒಂದು ಗ್ರೂಪ್ ಬಿಟ್ಟಿರೋದ್ರೆ ನಾವು ಮೆನ್ನ ಬಿಟ್ಟಿದ್ದೀವಿ. ನಾವು ಕೇಳಿದ್ರೆ ಅವ್ರು ಆಡೋಣ ಅಂದ್ರೂ ಅದಕ್ಕೆ ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ಎಲ್ಲರೂ ನಾವು ಇನ್ವಾಲ್ವ್ ಮಾಡಿದ್ದೀವಿ. ನಾನು ನಂಬ್ತೇನೆ ನಮ್ಮ ಒಂದು ಸಹೋದರರು ಈ ಒಂದು ಕಾರ್ಯಗೋಸ್ಕರವಾಗಿ ಸಹ ಪ್ರಾರ್ಥನೆ ಮಾಡಿದ್ದಾರೆ. ನಾವು ನೋಡ್ತೇವೆ ಕುಟುಂಬವಾಗಿ ಎಲ್ಲರೂ ಸೇರಿ ಮಾಡುವಂತ ಈ ಕಾರ್ಯಗಳನ್ನ ದೇವರು ಆಶೀರ್ವದಿಸಿದ್ದಾರೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥದ್ದು, ಮದುವೆ ದಿನ ಆಚರಿಸಿಕೊಳ್ಳುವಂಥ ಇರುವುದಾದ್ರೆ ದಯವಿಟ್ಟು ಎದ್ದಿಟ್ಕೊಂಡು ನನಗಾಗಿ ಪ್ರಾರ್ಥನೆ ಮಾಡುವುದಾಗುತ್ತೆ. ಮದುವೆ ಬರ್ಡೇ ವೆಡ್ಡಿಂಗ್ ದರ್ಶನ್ ದರ್ಶನ್ ಎಲ್ಲಿ ದರ್ಶನ್ ಕೇಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪರಿಶುದ್ಧನೆ ಅಪಾಕೃತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಕರ್ತ ನಿನ್ನ ಕರೆವಾಗಿ ನಿಂತಿರುವಂತ ನಿನ್ನ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ರಾಧಾ ಮಗನ ಮುನಿರಾಜ್ ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮದುವೆ ದಿನ ಆಶೀರ್ವದಿಸಿಕೊಡು ಕರ್ತ. ವಿಶೇಷವಾಗಿ ನಿನ್ನ ವಾಕ್ಯ ಹೇಳುವಂತೆ ನಾವು ನನ್ನ ಮನೆಯವರು ನಿನ್ನನ್ನೇ ಸೇವಿಸುತ್ತೇವೆ ಎಂದು ಹೇಳುವಂತೆ ಕರ್ತ ನಿನ್ನ ಮಗನಾಗಿ ಮಾರ್ಪಡಿಸಿಕೊಡಬೇಕು ನಾವು ಬೇಡುತ್ತೇವೆ. இந்த ಅಕ್ಷರ ಮಾರ್ಗದಲ್ಲಿ ಮಗ ನಡೆಸು ರಾಜ. ಅವರ ದಾಂಪತ್ಯ ಜೀವಿತ ಆಶೀರ್ವದಿಸು ಕರ್ತ. ಆ ಮಗ ಹೃದಯ ಬಳ್ಳಾತ ನೀನಾಗಿದ್ದಿ. ಹೌದೇ ಸಪ ಒಳ್ಳೆ ಮಗನಾಗಿ ಲೋಕದಲ್ಲಿ ಇರುವಂತೆ ನೀ ಕರೆದಿದ್ಯಲ್ಲ. ನಿನ್ನ ರಕ್ಷಣೆಗೆ ಬರುವಂತೆ ನೀ ಕಾರ್ಯ ಮಾಡು. ಆ ಮಕ್ಕಳಿಗೆ ಬೇಕಾಗಿರುವ ನಿನ್ನ ಪರಲೋಕದ ಜ್ಞಾನ ಕೊಟ್ಟು ನಡೆಸಬೇಕು ನಾನು ಬೇಡುತ್ತೇನೆ ಕರ್ತನೆ. ಅದೇ ಕರ್ತನೆ ರಾಧಾ ಸಿಸ್ಟರ್ನಿಗೆ ಒಪ್ಪಿಸಿಕೊಡುತ್ತೇನೆ. ರಾಧಾ ಮಗಳನ್ನು ಕರ್ತನೆ ಅವರ ಹಸ್ಬೆಂಡ್ ಮುಟ್ಟಿಗೆ ಸಪ ಮಗಳ ಮದುವೆ ದಿನ ಆಶೀರ್ವದಿಸಿಕೊಡು ಕರ್ತನೆ. ರಾಜ ನೀನು ಆ ಮಗನ ಬಲಾಸನಾಗಿದ್ದೆ. ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ಅಪ್ಪ ನಿನ್ನ ಮಗಳಾದಂತ ಕರ್ತನೆ ಅಪ್ಪ ಮಿಷನ್ನಿಗೆ ಒಪ್ಪಿಸಿಕೊಡುತ್ತೇನೆ. ಕಾದ ವರ್ಷವಲ್ಲ ಕಾದಂತಪ್ಪ ಜೊತೆ ಇದ್ದಂತ ದೇವನು ಈ ಮುಂದಿನ ವರ್ಷವೂ ಸಹ ಕರ್ತನೆ ಆ ಮಗಳನ್ನು ಎಣ್ಣೆ ಅಧಿಕವಾಗಿ ಆ ಮಗ ನಡೆಸಿಕೊಡಬೇಕೆ ನಾವು ಬೇಡುತ್ತೇವೆ. ಒಳ್ಳೆ ಆರೋಗ್ಯ ದಯಪಾಲಿಸಿ ಕೊಡು ಏಸಪ್ಪ. ನಿನ್ನ ಮಗಳಾಗಿ ಇನ್ನೂ ಅಧಿಕವಾಗಿ ನಿನ್ನ ಹತ್ತಿರಕ್ಕೆ ಬರುವಂತೆ ಕಾರ್ಯ ಮಾಡು. ಆ ಮಗ ನೀನು ಕೊಟ್ಟುವಂತೆಲ್ಲ ಟ್ಯಾಲೆಂಟ್ ನಿನಗಾಗಿ ಉಪಯೋಗಿಸುವಂತ ಮಗಳಾಗಿ ಮಾರ್ಪಡಿಸಿ ಕೊಡು ಕರ್ತನೆ. ಆ ಮಗಳಿಗೆ ಬೇಕಾಗಿರುವಂತ ಏಸಪ್ಪ ವಿದ್ಯಾಭ್ಯಾಸದ ಜ್ಞಾನವನ್ನು ಕೊಡು ಕರ್ತನೆ. ಒಳ್ಳೆ ಆರೋಗ್ಯ ದಯಪಾಲಿಸಿ ಕೊಡು ಅಪ್ಪ. ನಿನ್ನ ಮಗ ದರ್ಶನಿಗೆ ಒಪ್ಪಿಸಿ ಕೊಡುತ್ತೇನೆ. ಆ ಮಗನ ಕರ್ತನೆ ಈ ವರ್ಷದಲ್ಲಿ ಕರ್ತನೆ ಆ ಮಗನು ಇನ್ನೂ ಅಧಿಕವಾಗಿ ನಿನ್ನ ಅರ್ಥ ಮಾಡಿಕೊಳ್ಬೇಕಪ್ಪ. ನಿನ್ನ ಹತ್ತಿರಕ್ಕೆ ಬರಬೇಕು ಏಸಪ್ಪ. ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಂತೆ ನೀನು ಕಾರ್ಯ ಮಾಡು ಕರ್ತನೆ. ನನ್ನ ತಾಯಿಗೆ ಒಳ್ಳೆ ಮಗನಾಗಿದ್ದು ಅಪ್ಪ ಹೌದು ರಾಜ ಸಭೆಯಲ್ಲಿ ನಿನಗೆ ಒಂದು ಪ್ರಯೋಜನವಾಗುವಂತ ಪಾತ್ರರಾಗಿ ಆ ಮಗನ ಆಶೀರ್ವದಿಸು ಕರ್ತನೆ. ಅದೇ ರೀತಿಯಾಗಿ ನಿನ್ನ ಮಗನ ಚಂದನಿಗೆ ಒಪ್ಪಿಸಿ ಕೊಡುತ್ತೇನೆ ಕರ್ತ. ಆ ಮಗನ ಜೀವಿತಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಆ ಮಗನಿಗೆ ಕೊಟ್ಟಿರುವಂತ ಟ್ಯಾಲೆಂಟ್ಗಳಿಗಾಗಿ ಸ್ತೋತ್ರಪ್ಪ. ಆ ಮಗನಿಗೆ ಕರ್ತನೆ ಬೇಕಾದಂತ ನಿನ್ನ ಒಳ್ಳೆ ಆರೋಗ್ಯ ದಯಪಾಲಿಸಿ ಕೊಡು ಕರ್ತ. ಅಧಿಕವಾಗಿ ನಿನ್ನನ್ನೇ ನೆನೆಸುವಂತ ಮಗನಾಗಿ ರಾಜ ನಿನ್ನ ರಾಜ್ಯಕ್ಕಾಗಿ ಕರ್ತನೆ ಆ ಮಗ ದುಡಿಯುವಾಗಿ ಕರ್ತನ ಒಪ್ಪಿಸಿಕೊಳ್ಳುವಂತ ಕಾರ್ಯ ಮಾಡಿ ಏಸಪ್ಪ. ಪರಿಶುದ್ಧನೆ ಒಳ್ಳೆ ಕರ್ತನೆ ಅಪ್ಪ ನಿನಗೆ ಜ್ಞಾನ ತುಂಬಿಸಿ ಕೊಡಬೇಕೆ ನಾನು ಬೇಡುತ್ತೇನೆ ಕರ್ತ. ಮತ್ತೊಂದಾವರ್ತಿ ಮಕ್ಕಳೆಲ್ಲ ನಿನಗೆ ಒಪ್ಪಿಸಿಕೊಡುತ್ತೇನೆ. ನೀನು ಅವರನ್ನು ಇದ್ದು ಇಮ್ಯಾನುವೇಲನಿಗೆ ವಿನೇಚರಾಗಿ ನಡೆಸಿಕೊಡಬೇಕು ಏಸಪ್ಪ. ಮನುಷ್ಯ ಮಾತ್ರದವ್ರು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಪ್ರಸನ್ನತೆ ಈ ಮಕ್ಕಳಿಗೆ ಬೇಕು ಕರ್ತ. ನೀನು ಈ ಮಕ್ಕಳಿಗಿದ್ದು ನಡೆಸಿಕೊಡು ಕರ್ತನೆ. ನಾವು ನಿನಗಾಗಿಯೂ ನಿನ್ನ ಒಂದು ರಾಜ್ಯದ ವಿಸ್ತಾರಕ್ಕಾಗಿಯೂ ಸಭೆಗಾಗಿ ಕೊಟ್ಟಿರುವಂತಹ ಈ ಕಾರ್ಯಗಳನ್ನ ಆಶೀರ್ವದಿಸಿಕೊಡು. ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ಪ್ರತಿಫಲ ಹೊಂದಿಕೊಳ್ಳುವಂತೆ ಮಾಡು ರಾಜ. ಅದೇ ತಾಯಿ ಕಾರ್ಯಗಳು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಕರ್ತನೆ. ರಕ್ಷಕನೇ ಒಡೆಯನೇ ಅದೇ ರೀತಿ ಕರ್ತನೆ ಮುಂದಿನ ಭಾಗದಲ್ಲಿರುವಂತ ವಾಕ್ಯ ಭಾಗ ನಿನಗೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ದಾಸರನ್ನು ಮುಚ್ಚಿ ಮರು ಮಾಡಿ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕೆ ನಾವು ಬೇಡುತ್ತೇವಪ್ಪ. ನೀನೇ ಕರ್ತನೆ ಪ್ರತಿಯೊಂದು ಕರ್ತನೆ ವಿಜ್ಞಾಪನೆ ಕೇಳುವಂತ ದೇವನಾಗಿದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ. ಮುಂಚೆ ಒಂದು ಕಾರ್ಯ ಮಾಡಬೇಕು. ನೀವು ಎಲ್ಲ ಕುಟುಂಬದವರು ಕುಟುಂಬಸ್ಥರಾಗಿ ಕುತ್ಕೋಬೇಕು. ಬೇಗ ನೋಡಿ ಗಂಡ ಹೆಂಡತಿ ಮಕ್ಕಳು ಕೆಲವರು ಎಕ್ಸ್ಟೆಂಡ್ ಫ್ಯಾಮಿಲೀಸ್ ಸ್ಪಿರಿಚುವಲ್ ಆಗಿ
ಆತ್ಮಿಕವಾಗಿ ಇರುವಂತಹ ಎಕ್ಸ್ಟೆಂಡ್ ಫ್ಯಾಮಿಲಿಗಳು ಒಟ್ಟಾಗಿ ಕೂತ್ಕೋಬೇಕು. ಬೇಗ ಮಾಡಿ, ಯಾಕಂದ್ರೆ ಈಗ ನಾವು ಇವಾಗ ಮುಂಚಿತವಾಗಿ 11 ಮುಂಚಿತವಾಗಿ ಕಾರ್ಯ ಮಾಡಬೇಕು. ಎಲ್ಲರೂ ದಯವಿಟ್ಟು ನೀವೆಲ್ಲರೂ ಕೂತ್ಕೋಬೇಕು. ಈಗ ಮಮತಾ, ಲಕ್ಷ್ಮಿ, ಸುರೇಶ್ ಅವರು ಒಟ್ಟಾಗಿ ಕೂತ್ಕೋಬೇಕು. ಅದೇ ತರ ನಮ್ಮ ರಾಣಿ, ಸೆಲುಬಾಯಿ, ಆ 3 ಮಕ್ಕಳು ಒಟ್ಟಾಗಿ ಕೂತ್ಕೋಬೇಕು. ಬೇಗ ಮಾಡಿ. ಅದಕ್ಕೋಸ್ಕರವಾಗಿ ನಾವು ಫ್ಯಾಮಿಲಿಯಾಗಿ ಕೂತ್ಕೊಂಡು ಕೆಲವು ಸಹಾಯ ಮಾಡುವುದಾಗಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಫ್ಯಾಮಿಲಿಯಾಗಿ ಕೂತ್ಕೊಳ್ಳಿ. ಈಗ ನಮ್ಮ ಬದಲಿರುವಂತಹ ಮುಂದೆ ಒಂದು ಈ ವಾರ್ಡ ಪ್ರಕಟಣೆ ಕೊಟ್ಟು ಕೇಳ್ಕೊಳ್ತೇನೆ. ಬರುವ ವಾರದ ಪ್ರಕಟಣೆಗಳು ನಾಳೆ ಅಂದ್ರೆ ತಿಂಗಳ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆವರೆಗೂ ಆರಾಧನೆ ಇರುತ್ತದೆ. ತಾವೆಲ್ಲರೂ ಗಮನಿಸಿ, ನಾಳೆ ಬೆಳಗ್ಗೆ 6 ರಿಂದ 7 ಗಂಟೆವರೆಗೂ ಆರಾಧನೆ ಇರುತ್ತೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಆರಾಧನೆ ಇರುತ್ತೆ, ಪ್ರಾರ್ಥನೆ ಇರುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಾರ್ಥನೆ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಒಂದು ಆರಾಧನೆ ಸಿದ್ಧತೆ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ. ಬರುವ ಭಾನುವಾರ ಬೆಳಗಿನ ಜಾವ 8 ಆರಾಧನೆ ಇರುತ್ತದೆ. ಅದು ಮೊದಲನೇ ಭಾನುವಾರವಾಗಿರುವುದರಿಂದ ಕರ್ತನ ಭೋಜನ ಇರುತ್ತದೆ. ಮತ್ತು ಸಭೆ ಆದ ನಂತರ ಮುಂದಿನ ಭಾನುವಾರ ಸಭಾಪಾನ ಸಮಿತಿ ಇರುತ್ತದೆ. ಸಭಾಪಾನ ಸಮಿತಿ ಎಲ್ಲಾ ಸದಸ್ಯರು ಕೂಡಿ ಬರಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ವಿಶೇಷವಾದ ಪ್ರಕಟಣೆ, ಬರುವ ಭಾನುವಾರ ಅಂದ್ರೆ ಆರಾಧನೆ ಒಂದು ಸಮಯದಲ್ಲಿ ಉದಯ್ ಮತ್ತು ಸಂಗೀತ ಇವರ ಮಗಳ ಒಂದು ನಾಮಕರಣ ಇರುತ್ತದೆ. ನೇಮಿಂಗ್ ಸೆರೆಮನಿ ಅಂಡ್ ಡೆಡಿಕೇಶನ್. ಥ್ಯಾಂಕ್ ಯು. ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಅನೌನ್ಸ್ಮೆಂಟ್? ಆಮೇಲೆ ಎಲ್ಲರೂ ಆಮೇಲೆ ಹೇಳ್ತೀರಾ? ಈಗ ನಾವು ನಮ್ಮ ಕಡೆಗಳನ್ನು ಮುಚ್ಚಿಕೊಂಡವರಾಗಿ ದೇವರ ಭಕ್ತಿ ನಾವು ಅರ್ಪಿಸಿಕೊಂಡು
ಮದುವೆ ಮುಂದೆ ಬಂದು ಮನೆ ಕೊಟ್ಟು ಕೇಳ್ಕೊಳ್ತೇನೆ. ಅವ್ರು ಏನೋ ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಾರಂತೆ, ಅದೆಲ್ಲರೂ ಭಾಗವಹಿಸ್ತಾರೆ. ಗಿರೀಶ್ ಅವರು ಮುಂದೆ ಬಂದು ಟ್ರಾನ್ಸ್ಲೇಷನ್ ಮಾಡಿ. Today I am going to speak to you about the principles of Christian family life. ದಿನ ನಾನು ಒಟ್ಟಿಗೆ ಕ್ರೈಸ್ತಿಯ ಕುಟುಂಬದ ಕೆಲವು ಕಾರ್ಯಗಳನ್ನು ನಾನು ಮಾತಾಡ್ತೇನೆ. So some of you may be thinking, "Ayo, Maneli has to now we have been struggling with our husband and wife, so pastor has brought here for one more study." ನೀವು ಅನೇಕ ಅನ್ಕೋತಾ ಇರ್ಬೋದು, ನಾವು ಮನೆಯಲ್ಲೇ ಹೆಂಡತಿ ಗಂಡ ಜೊತೆ ಕಷ್ಟಪಡ್ತೀವಿ, ಭಾಷೆ ತಗೊಂಬಂತೀವಿ, ಅವ್ರ ಜೊತೆ ಕೂರಿಸ್ತಾರೆ ನಮ್ಮನ್ನ ಅಂತೇಳಿ. So probably we have to have wife seminar and husband seminar. ನಾನು ಅನ್ಕೊಂತೀನಿ ಬರೀ ಹೆಂಡತಿಯರಿಗೆ ಮಾತ್ರ ಒಂದು ಸೆಮಿನಾರ್ ಮತ್ತೆ ಗಂಡಂತರಿಗೆ ಮಾತ್ರ ಸೆಮಿನಾರ್ ಮಾಡ್ಬೇಕಂತೇಳಿ. You are all sitting with family, that's good. ನೀವೆಲ್ಲರೂ ಕುಟುಂಬದ ಒಟ್ಟಿಗೆ ಕೂತ್ಕೊಂಡಿದ್ದೀರಾ, ಅದು ಒಳ್ಳೇದು. But I also see some young girls and boys, they are wondering how to live a Christian life. ಅನೇಕ ಜನ ಯಮನಸ್ಥರನ್ನ ನಾನು ನೋಡ್ತಾ ಇದ್ದೀನಿ, ನಾವು ಯೋಚನೆ ಮಾಡ್ತಿರ್ಬೋದು ಹೇಗೆ ನಾವು ಕ್ರೈಸ್ತಿಯ ಕುಟುಂಬ ಜೀವಿತವನ್ನು ನಡೆಸೋದಂತೇಳಿ. This morning I am going to talk about, as I told you, I am going to talk about the roots for Christian home. ನಾವು ಈ ದಿನ ಕ್ರೈಸ್ತಿಯ ಕುಟುಂಬಕ್ಕೆ ಇರಬೇಕಾದ ಕೆಲವೊಂದು ನಿಯಮಗಳ ಬಗ್ಗೆ ಮಾತಾಡ್ತೀವಿ. There are two institutions God created in this world. ದೇವರು ಲೋಕದಲ್ಲಿ ಎರಡು ಇನ್ಸ್ಟಿಟ್ಯೂಷನ್ಸ್ ಅನ್ನು ಕ್ರಿಯೇಟ್ ಮಾಡಿದ್ರು. One is family, one is the church. ಮೊದಲನೇ ಸಂಸ್ಥೆ ಕುಟುಂಬ, ಎರಡನೇದು ಸಭೆ. We call this as the wisdom of God. ಇದನ್ನ ನಾವು ದೇವರ ಜ್ಞಾನ ಅಂತ ಹೇಳಿ ಕರೀತೀವಿ. If you imagine how God put two individuals together, it's so amazing. ನಾವು ಯೋಚನೆ ಮಾಡೋಣ ಹೇಗೆ ಇಬ್ಬರು ವೈಯಕ್ತಿಕವಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ಹೇಗೆ ಒಟ್ಟುಗೂಡಿಸ್ತಾರೆ ಅಂತ ಹೇಳಿ. So Apostle Paul called this as a mystery. ಅಪೊಸ್ತಲನಾದ ಪೌಲನು ಇದನ್ನ ಮಿಸ್ಟ್ರಿ ಅಂತ ಹೇಳಿ ಕರೀತಾನೆ. So in Tamil it is called ragasi. ರಹಸ್ಯ ಅಂತ ಹೇಳಿ ಕರೀತಾರೆ. Mystery is not that, rahasya is not that nobody knows what's happening. ರಹಸ್ಯ ಅನ್ನುವಂಥದ್ದು ಇಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅನ್ನೋದಲ್ಲ. Mystery means that it is beyond the imagination of human being of what God set order in the family. ಕುಟುಂಬದಲ್ಲಿ ದೇವರಿಟ್ಟಿರುವಂತಹ ನಿಯಮಗಳನ್ನು ನಾವು ಯೋಚನೆ ಮಾಡುವಂಥದ್ದು ದೇವರು ಹೇಗೆ ಕಾರ್ಯ ಮಾಡಿದ ಅನ್ನೋದು ದೊಡ್ಡ ರಹಸ್ಯ. If you think about your own family, you have to understand how God put you together. ನೀವು ನಿಮ್ಮ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡಬೇಕಾದ್ರೆ ಹೇಗೆ ದೇವರು ನೀವಿಬ್ಬರನ್ನ ಒಟ್ಟುಗೂಡಿಸಿದ್ರು ಅಂತ ಹೇಳಿ. One person is very angry, so wife is very calm. ಒಬ್ಬ ವ್ಯಕ್ತಿ ಗಂಡ ತುಂಬಾ ಕೋಪಗೊಳ್ಳೋದಾಗಿದ್ರೆ ಹೆಂಡತಿ ತುಂಬಾ ಸಮಾಧಾನವಾಗಿರ್ತಾನೆ. If wife is very aggressive, maybe she is angry, then husband is calm. ಹಾಗೆ ಹೆಂಡತಿ ತುಂಬಾ ಕೋಪಗೊಳ್ಳೋದಾಗಿದ್ರೆ ಗಂಡ ಸಮಾಧಾನವಾಗಿರ್ತಾನೆ. So God had this together. That's a called mystery. ದೇವರು ಇಬ್ಬರನ್ನ ಒಟ್ಟುಗೂಡಿಸ್ತಾರಲ್ಲ, ಅದೇ ರಹಸ್ಯ. So Apostle Paul says that how can I explain the nature of the church? ಹೇಗೆ ನಾನು ಸಭೆಯ ಒಂದು ಕಾರ್ಯಗಳನ್ನು ನಿಮಗೆ ಹೇಳಲಿ. So he thought the best way to explain about the church is the family. ಸಭೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕುಟುಂಬವನ್ನು ಅರ್ಥ ಮಾಡ್ಕೊಳ್ಬೇಕು. So therefore he said that husband is the head of the family. ಅದಕ್ಕೋಸ್ಕರವಾಗಿ ಪೌಲನು ಹೇಳ್ತಾನೆ ಗಂಡನು ಮನೆಯ ತಲೆಯಾಗಿದ್ದಾನೆ. So all other wives is submissive to husband. ಹೆಂಡತಿಯರು ನಿಮ್ಮ ಗಂಡನಿಗೆ ಅಧೀನರಾಗಿರ್ಬೇಕಂತ. And children are the outshot of God's blessing. ದೇವರ ಆಶೀರ್ವಾದದ ಒಂದು ದೇವರ ಆಶೀರ್ವಾದವನ್ನು ತೋರಿಸುವಂತೆ ನೀವು ಮಕ್ಕಳು ಅಂತ ಹೇಳಿ. So many Christians misunderstand the headship of the family. ಅನೇಕ ಕ್ರೈಸ್ತರು ಮನೆಯ ತಲೆಯನ್ನು ಅಥವಾ ಮನೆಯ ಅಧಿಕಾರವನ್ನ ಅರ್ಥ ಮಾಡ್ಕೊಂಡಿಲ್ಲ. So therefore Paul tells that as Christ is the head of the church. ಅದಕ್ಕೆ ಪೌಲನು ಹೇಳ್ತಾನೆ ಹೇಗೆ ಕ್ರಿಸ್ತನ ಸಭೆಗೆ ಶಿರಸ್ಸಾಗಿದ್ದಾನೋ. Look at Christ. He is a servant. He is a humble. He is willing to sacrifice his life for it. ನೋಡ್ರಿ ಯೇಸು ಸ್ವಾಮಿನ ನೋಡ್ರಿ, ಆತನು ತಗ್ಗಿಸಿಕೊಂಡನು, ತನ್ನ ತಾನು ಮರಣಕ್ಕೆ ಒಪ್ಪಿಸಿಕೊಂಡನು. ಅದೇ ರೀತಿಯಾಗಿ ಕುಟುಂಬದಲ್ಲಿರುವಂತ ತಲೆ ಕೂಡ ಆ ರೀತಿಯಾಗಿರ್ಬೇಕು. So therefore, husband is the head of the family. It doesn't mean that he is the boss. ಗಂಡನು ಮನೆಯ ಅಧಿಕಾರಿ ಆಗಿದ್ರು ಕೂಡ ಅವರು ಬಾಸ್ ಅಲ್ಲ. But he is the mutual support of love and care and responsibility. ಆತನು ಕುಟುಂಬದಲ್ಲಿರುವಂತವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡುವಂತ ಮತ್ತೆ ಸಹಾಯ ಮಾಡುವಂತ ವ್ಯಕ್ತಿಯಾಗಿರ್ತಾನೆ. So wife must submit to husband doesn't mean that she is a slave to husband. ಹೆಂಡತಿಯು ಗಂಡನಿಗೆ ಅಧೀನರಾಗಿರ್ಬೇಕು ಅಂತ ಹೇಳಿದ್ರೆ ಆಳಲ್ಲ. But she is a mutual support and care and love to husband. ಜೊತೆಯಲ್ಲಿದ್ದು ಗಂಡನಿಗೆ ಸಹಾಯಕರಾಗಿರ್ಬೇಕಂತ ಹೇಳಿ ಮಾತು ಹೇಳುತ್ತೆ. The good example of that
is the Garden of Eden. ನಾವು ಒಳ್ಳೆಯ ಒಂದು ಉದಾಹರಣೆ ನೋಡಬೇಕಂತ ಹೇಳಿದ್ರೆ ನಾವು ಏದೇನ್ ತೋಟವನ್ನು ನೋಡ್ತೇವೆ. Until Eve came, the man looks incomplete. ಅವಳು ಬರೋದಕ್ಕಿಂತ ಮುಂಚೆ ಆದಾಮನು ಕಂಪ್ಲೀಟ್ ಆಗಿರಲಿಲ್ಲ. So therefore, God visited him one more time to find tune this man, and then He gave him a beautiful woman. ದೇವರು ಪುನಃ ಆದಾಮನನ್ನು ಸಂಧಿಸಿ ಅವನನ್ನು ಪೂರ್ಣಗೊಳಿಸಲಿಕ್ಕಾಗಿ ಅವಳನ್ನು ಆತನಿಗೆ ಕೊಟ್ಟರು. Imagine life without a woman. ಯೋಚನೆ ಮಾಡಿ, ಒಂದು ಸ್ತ್ರೀ ಇಲ್ಲದೆ ಒಂದು ಜೀವಿತ ಹೇಗಿರುತ್ತೆ. ನಾನು ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ. 2 ದಿವಸ ಅವರ ಅಮ್ಮ ಮನೆಗೆ ಕಳಿಸಿ. Only 2 days you send them to her mother's house, then you see her life. 2 ದಿನ ಅವರ ತಾಯಿ ಮನೆಗೆ ಕಳಿಸ್ಬಿಟ್ಟು ನಿಮ್ಮ ಜೀವನ ಹೇಗಿರುತ್ತೆ ನೋಡಿ. You come home, you find empty and nothing. ನೀವು ಮನೆಗೆ ಬರ್ತೀರಾ ಕಷ್ಟಪಟ್ಟು, ಮನೆಗೆ ಏನಿರಲ್ಲ, ಎಲ್ಲ ಖಾಲಿ ಖಾಲಿ ಉಳಿತಾ ಇರ್ತದೆ. The coffee they shall you did this morning will be there till 6 o'clock when you come. ಬೆಳಗ್ಗೆ ಮಾಡಿರೋ ಕಾಫಿ ಮಾತ್ರ ಸಾಯಂಕಾಲ 6 ಗಂಟೆವರೆಗೂ ಹಂಗೆ ಇರುತ್ತೆ. But you know that's why God had blessing and beauty to our home with wife. ದೇವರು ಎಲ್ಲ ಕುಟುಂಬಗಳಲ್ಲಿ ಒಂದು ಸ್ತ್ರೀಯನ್ನು ತೆಗೆದುಕೊಂಡು ಬಂದು ಆ ಕುಟುಂಬವನ್ನು ಆಶೀರ್ವಾದವಾಗಿ ಮಾಡ್ತಾರೆ. All you girls and boys dream about this. ಎಲ್ಲ ಗಮನಿಸಿದ್ರ ಬಗ್ಗೆ ಕನಸು ಕಾಣ್ರಿ. Coming back to the scripture today, ದೇವರ ವಾಕ್ಯಕ್ಕೆ ನಾವು ಬರೋಣ. I want you to open your Bible to Joshua chapter 24. ಯೋಷುವ ಬರೆದ ಗ್ರಂಥ 24 ಯೋಷುವ ಗ್ರಂಥ 24ನೇ ಅಧ್ಯಾಯಕ್ಕೆ. Can someone read very loudly Joshua chapter 24 verse 15? 15ನೇ ವಚನವನ್ನು ಯಾರಾದರೂ ಶಬ್ದವಾಗಿ ಓದಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತು ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯುಫ್ರಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ, ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದು ಅಂದರು. All will say praise the Lord. Praise the Lord. ಎಲ್ಲರೂ praise the Lord. I will read it in English. But if serving the Lord seems undesirable to you, then choose for yourself this day whom you will serve, whether the gods you and your ancestors served beyond the Euphrates, or the gods of Amorites, in whose land you are living. But as for me and my household, we will serve the Lord. Thinking about Joshua chapter 24. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯವನ್ನು ಯೋಚನೆ ಮಾಡಬೇಕಾದ್ರೆ, Now, if you want to understand this chapter, you have to understand chapter 1. ನೀವು ಇದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮೊದಲನೇ ಅಧ್ಯಾಯವನ್ನು ನೀವು ಅರ್ಥ Now, who ಮಾಡಿಕೊಳ್ಳಬೇಕು. is this Joshua who is talking about at the end of the journey from Egypt to the promised land? One thing he is talking about, now we have come and occupied the country. Now, therefore, one single purpose in our life is we have to choose whom we are going to serve and believe. ಇಲ್ಲಿ ಯೆಹೋಶುವನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬಂದಿದ್ದಾರೆ. ಕಾನಾನ್ ದೇಶವನ್ನು ಅವರು ಬಂದ ಮೇಲೆ ಇಲ್ಲಿ ಅವರು ಆಯ್ಕೆಗಳನ್ನ ಮಾಡಬೇಕಾಗಿದೆ. ನಾವು ಯಾರನ್ನ ಸೇವಿಸ್ತೀವಿ? ದೇವರನ್ನ, ನಮ್ಮನ್ನ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದು ದೇವರನ್ನ ಸೇವಿಸ್ತೀವ, ಅಥವಾ ಈಗ ನಮ್ಮ ಮುಂದೆ ಕಾಣಿಸ್ತಿರುವಂತ ದೇವರನ್ನ ನಾವು ಸೇವಿಸ್ತೀವ ಅಂತ ಹೇಳಿ ನೋಡ್ತಾ ಇದ್ದೀವಿ. Now, in this 40 years of journey, there were many things happened in their life. ಈ 40 ವರ್ಷಗಳ ಒಂದು ಅವಧಿಯಲ್ಲಿ ಅನೇಕ ಕಾರ್ಯಗಳು ನಡೆದು ಹೋಗಿದೆ. They could have talked about that. ಅವರು ಅದರ ಬಗ್ಗೆ ಯೋಚನೆ ಮಾಡಿರ್ಬೋದು. They could have talked about the Red Sea. ಅವರು ಕೆಂಪು ಸಮುದ್ರ ಬಗ್ಗೆ ಮಾತಾಡಿರ್ಬೋದು. They could have talked about the Jordan River. ಅವರು ಯೋರ್ದಾನ್ ನದಿಯ ಬಗ್ಗೆ ಮಾತಾಡಿರ್ಬೋದು. They could have talked about the Jericho. ಅವರು ಯೆರಿಕೋ ಬಗ್ಗೆ ಮಾತಾಡಿರ್ಬೋದು. They could have talked about no water in the wilderness. ಅವರು ಮರುಭೂಮಿಯ ನೀರಿನ, ಅಡವಿಯ ನೀರಿನ ಕಾಣದೇ ಇದ್ದ ಅದ್ರ ಬಗ್ಗೆ They could ಮಾತಾಡಿರ್ಬೋದು. have talked about the manna from in the wilderness. ಅವರು ಆ ಒಂದು ಅಡವಿಯಲ್ಲಿ ದೇವರು ಮನ್ನವನ್ನ ಕೊಟ್ಟರು, ಅದರ ಬಗ್ಗೆ They could have ಮಾತಾಡಿರ್ಬೋದು. talked about sickness and death in the wilderness. ಅವರು ಆ ಒಂದು ಮರುಭೂಮಿಯಲ್ಲಿ ನಡೆದು ಬರಬೇಕಾದ್ರೆ ಅವರು ಆ ಅನಾರೋಗ್ಯವನ್ನ, ಸಾವುಗಳನ್ನ ನೋಡಿರ್ಬೋದು. There are many things happened in the 40 years which are more negative and difficult things. They could have spoken about this. ಈ 40 ವರ್ಷದ ಒಂದು ಅವಧಿಯಲ್ಲಿ ಅನೇಕ ನಕಾರಾತ್ಮಕವಾದ ಕಾರ್ಯಗಳು ಅವರ ಜೀವಿತದಲ್ಲಿ ಆಗಿದ್ದು, ಅದನ್ನ ಅವರು ಮಾತಾಡಿರ್ಬೋದು. But at the end of the journey, one single thing they want to speak is choosing the right person to serve and believe. ಆದರೆ ಆ ಒಂದು 40 ವರ್ಷದ ಅವಧಿಯ ಕೊನೆಯಲ್ಲಿ ಅವರು ಮಾತಾಡ್ತಿರುವಂತ ವಿಷಯ ಆಯ್ಕೆ ಮಾಡಿಕೊಳ್ಳೋದು. ಯಾವುದನ್ನ ನಾವು ಆಯ್ಕೆ ಮಾಡಿಕೊಳ್ತಾ ಇದ್ದೀವಿ? Who is this Joshua talking? ಯಾರಿಗೆ ಯೆಹೋಶುವ ಇದರ ಬಗ್ಗೆ Bible ಮಾತಾಡ್ತಾರೆ? says that he was with Moses. ಆತನು ಮೋಶೆಯ ಸಂಗಡಿಗನಾಗಿದ್ದ. Now, if you read the Bible, there are two people in the Bible
on whose name there is no wrong records. ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಯಾವುದೇ ತಪ್ಪು ಬರೆಯಲ್ಪಟ್ಟಿಲ್ಲ. Yes, Abraham is a great man of faith. ಅಬ್ರಹಾಮ ಹೌದು ನಂಬಿಕೆಯ ಮೂಲ ಪುರುಷನು, But you know how he failed. Right? ನಮ್ಮೆಲ್ಲರೂ ಗೊತ್ತು ಹೇಗೆ ಅವನು ಸೋಲೋದ. And you know about David, he is the greatest king ever lived on earth. ನಮ್ಮೆಲ್ಲರಿಗೂ ದಾವೀದನ ಗೊತ್ತು, ದಾವೀದನು ಮಹಾ ಬಲಶಾಲಿಯಾದ ಅರಸನು. And there is a record of his failures in this. ಅಲ್ಲಿ ಆತನ ಜೀವಿತದ ಕುರಿತಾಗಿ ಕೂಡ ಒಂದು ತಪ್ಪು ಕಾರ್ಯಗಳು ಬರೆಯಲ್ಪಟ್ಟಿದೆ. And Joseph in the New Testament is the father of Jesus Christ. ಯೋಸೇಫನು ಯೇಸುಸ್ವಾಮಿಯ ತಂದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿಯ ತಂದೆ ಯೋಸೇಫನು ಯೇಸುಸ್ವಾಮಿಯ ತಂದೆಯಾಗಿದ್ದಾನೆ. But you know that how he was planning a scheme to set his wife, who was proposed to be his wife, away from him. ನಾವು ನೋಡ್ತೇವೆ ಯೋಸೇಫನು ಮರಿಯಳನ್ನ ಬಿಟ್ಟು ಬಿಡಬೇಕಂತ ಯೋಚನೆ ಮಾಡೋದನ್ನ ನಾವು. And you know that Peter is a pillar of the first church. ನಾವೆಲ್ಲರಿಗೂ ಗೊತ್ತು ಪೇತ್ರನು ಮೊದಲನೇ ಸಭೆಯ ಅಸ್ತಿವಾರವಾಗಿದ್ದ. On whom God built the church. ಆತನಿಂದಲೇ ಸಭೆ ಕಟ್ಟಲ್ಪಟ್ಟು. There is this failure is recorded in the Bible. ಆತನ ಒಂದು ತಪ್ಪುಗಳು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. But Joseph in the Old Testament and Joshua in the Old Testament are two single individuals on whose name there is no wrong recorded in the Bible. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನು ಮತ್ತು ಯೆಹೋಶುವನು ಇದರ ಬಗ್ಗೆ ಯಾವುದೇ ತಪ್ಪು ಬರೆಯಲ್ಪಟ್ಟಿಲ್ಲ. So when you are concluding this 2 days family seminar, I want to tell you 3 things which you have to take back home. ಈ ದಿನ ನಾವು ಇದನ್ನ ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮಗೆ 3 ಕಾರ್ಯಗಳನ್ನು ಹೇಳ್ತೀನಿ, ಅದನ್ನ ನಿಮ್ಮ ಮನೆಗೆ ತೆಗೆದುಕೊಂಡು It ಹೋಗ್ಬೇಕು. is called 3D. ಅದನ್ನ ನಾವು 3D ಅಂತ ಕರೀತೀವಿ. Now this Joshua at the end of his life in 24 he is talking about committing his entire family in the service of the Lord. ಇಲ್ಲಿ 24ನೇ ಅಧ್ಯಾಯದಲ್ಲಿ ಕೊನೆಯ ಒಂದು ಸಮಯಗಳಲ್ಲಿ ಆತನು ತನ್ನ ಕುಟುಂಬವನ್ನ ಒಂದು ಕಾರ್ಯಗಳಿಗೆ ಕಮಿಟ್ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. In order to make this commitment, he has journeyed together in the 40 years. ಆತನು ಈ ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿ 40 ವರ್ಷಗಳ ಕಾಲ ಅವರ ಜೊತೆ ಕಳೆದಿದ್ದಾನೆ. Friends, today, if you want to fly from Egypt to the promised Israel, if you are taking a charter flight, it only takes 1 hour 15 minutes. ಇವತ್ತು ನಾವು ಈ ದಿನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಫ್ಲೈಟ್ ಅಲ್ಲಿ ಬರೋದಾದ್ರೆ ಅದು 1 ಅವರ್ ಮತ್ತು 15 ನಿಮಿಷ, 1 ಕಾಲ ಗಂಟೆ ಮಾತ್ರ ತೆಗೆದುಕೊಳ್ಳೋದು. If you take a Airbus, ನೀವು ಏರ್ ಬಸ್ ತೆಗೆದುಕೊಂಡ್ರೆ it only takes 25 minutes. ಬರೀ 25 ನಿಮಿಷದಲ್ಲಿ ಬಂದ್ಬಿಡ್ತೀವಿ. But God designed 40 years of journey with a purpose and plan. ದೇವರು 40 ವರ್ಷಗಳ ಕಾಲ ಅವರು ಹೇಗೆ ನಡೆದು ಬರಬೇಕನ್ನೋದನ್ನ ಯೋಚಿಸಿ ಸಿದ್ಧ ಮಾಡಿದ್ರು. In this journey, as many Christian we think that God only has to give us the good times. ನಾವು ಅನೇಕ ಕ್ರೈಸ್ತರು ನಾವು ಅನ್ಕೊಂತೀವಿ ದೇವರು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಕೊಡಬೇಕಂತೆ. There used to be a flight called Kingfisher Airlines. Some of you must have traveled. ಕಿಂಗ್ಫಿಶರ್ ಏರ್ಲೈನ್ಸ್ ಅಂತ ನಿಮ್ಗೆ ಎಲ್ಲರೂ ಗೊತ್ತಿದೆ. And their company slogan is fly the good times. ಅವರ ಸ್ಲೋಗನ್ ಏನಂತ ಹೇಳಿದ್ರೆ ಫ್ಲೈ ದ ಗುಡ್ ಟೈಮ್ಸ್, ಒಳ್ಳೆಯ ಸಮಯಗಳಲ್ಲಿ ಹಾರಲಿ ಅಂತ. But when I took my first flight, ಆದ್ರೆ ಇವರು ಮೊದಲನೇ ಸಾರಿ ಆ ಒಂದು ಟ್ರೈನ್ ಹೋದಾಗ it was from Bangalore to Mumbai. ಅವರು ಬೆಂಗಳೂರಿಂದ ಮುಂಬೈ ಹೋಗ್ಬೇಕಾದ್ರೆ I received one menu card. ಆ ಒಂದು ಮೆನು ಕಾರ್ಡ್ ಕೊಟ್ಟರಂತೆ. And it says that fly the good times. ಅಲ್ಲಿ ಮೇಲೆ ಇದೆ ಫ್ಲೈ ಗುಡ್ ಟೈಮ್ಸ್. After we took off after 20 minutes, ಅದು ಫ್ಲೈಟ್ ಟೇಕ್ ಆಫ್ ಆಗಿ 20 ನಿಮಿಷ ಆದ್ಮೇಲೆ and the captain announced we are in the midst of tribulation. ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾ ಇದ್ದಾರೆ ಈಗ ನಾವು ಕಷ್ಟ ಆಗ್ತಾ ಇದೆ ನಮಗೆ. Then I was thinking, hey, we have to fly the good times. ಅವ್ರು ಹೇಳ್ತಾರೆ ನಾವು ಫ್ಲೈ ದ ಗುಡ್ ಟೈಮ್ಸ್ ಅಂತ ಬರ್ತಿದೀಯಲ್ಲ. Then God told me, in this journey, I arranged both good times and bad times. ಆವಾಗ ದೇವರು ಹೇಳಿದಂತೆ ನಾವು ಹಾದು ಹೋಗುವಂತ ಸ್ಥಳಗಳಲ್ಲಿ, ನಾವು ನಡೆಯುವಂತ ಸ್ಥಳಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. God designed good and bad in this 40 years of journey. ಈ ಒಂದು 40 ವರ್ಷಗಳಲ್ಲಿ ದೇವರು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಇದು ಮಾಡ್ತಾರೆ. That may be true for our family as well in our journey with family. ಅದು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಕೂಡ ಹಾಗೆ ಇರಬಹುದು. But friends, the good news is we don't keep any wrong things record about our family in the last 10 years or 20 years or 50 years. ನಮ್ಮ ಕುಟುಂಬದಲ್ಲಿ ನಡೆದಿರುವಂತ ಎಲ್ಲ ಕೆಟ್ಟ ಘಟನೆಗಳನ್ನ ನಾವು ಯಾವತ್ತೂ ಇಟ್ಕೊಂಡಿಲ್ಲ ಮನಸ್ಸಿನಲ್ಲಿ. Because we only celebrate what the Lord has done. We only celebrate the success story of our family. ನಾವು ನಮ್ಮ ಕುಟುಂಬದಲ್ಲಿ ದೇವರು ಮಾಡಿದಂತ ಎಲ್ಲ ಒಳ್ಳೆಯ ಮೇಲುಗಳನ್ನ ಮಾತ್ರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. So therefore, the first D is Joshua to declare that he and his wife want to serve the Lord because he is dedicated himself to the service of God. ಇಲ್ಲಿ ಮೊದಲನೇ ಡಿ ಡಿಕ್ಲರೇಷನ್, ಡೆಡಿಕೇಶನ್. Joshua is
dedicated even from the very childhood, and he was being with Moses from a very child. ಆತನು ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿದವನಾಗಿ ಚಿಕ್ಕ ವಯಸ್ಸಿನಿಂದಲೂ ಮೋಶೆಯ ಜೊತೆಗಿದ್ದಾರೆ. Many of your children told about you, moms and dad. ನೀವು ಅನೇಕ ಜನ ಮಕ್ಕಳು ನಿಮ್ಮ ಅವರ ತಂದೆ ತಾಯಿಗಳ ಬಗ್ಗೆ ಮಾತಾಡೋದು. Some of you would have been surprised because when children were sharing, I was looking at your face. ಮಕ್ಕಳು ಮಾತಾಡಬೇಕಾದ್ರೆ ನಾನು ನಿಮ್ಮ ಮುಖಗಳನ್ನು ನೋಡ್ತಾ ಇದ್ದೆ. Some mother, they were very astonished. Oh, did I influence my daughter to this extent that she shared? ಸ್ವಲ್ಪ ಜನ ತಾಯಿಗಳು ನನ್ನ ಮಗು ಇಷ್ಟೆಲ್ಲ ಮಾತಾಡ್ತಾರೆ, ಈ ತರ ನಾನು ಮಾಡಿದ್ದೇನೆ. Did I influence this way to my son that he is speaking good about my family? ನನ್ನ ಮಗ ನಮ್ಮ ಕುಟುಂಬಕ್ಕೆ ಇಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ. Your dedication to the Lord will measure in the way your children will grow in your home. ನೀವು ದೇವರಿಗೆ ಎಷ್ಟು ಮಾನಸಿಕ ದೇವರಿಗೆ ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ಅನ್ನೋದು ನಿಮ್ಮ ಕುಟುಂಬಗಳ ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ತೋರಿ ಬರುತ್ತೆ. I want to tell you, if they don't learn anything at home, they will probably never learn anything, even in the Christ University. ನೀವು ಮಕ್ಕಳು ಮನೆಯಲ್ಲಿ ಕಲಿತ್ಕೊಳ್ಳೋದಕ್ಕೆ ಹೋದ್ರೆ ಅವರು ಕ್ರೈಸ್ಟ್ ಯೂನಿವರ್ಸಿಟಿಗೆ ಹೋದ್ರೆ ಏನು ಕಲ್ತ್ಕೊಳ್ಳಲ್ಲ. Because if they don't know how to learn and behave at home, probably they don't know how to relate to their life in society. ಅವರು ಕುಟುಂಬದಲ್ಲಿ ಹೇಗೆ ನಡ್ಕೊಳ್ಬೇಕು, ಹೇಗೆ ಇರ್ಬೇಕಾಗೋದನ್ನ ಕಲಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರ So your home is the first university to your children. ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯೇ ಮೊದಲ ಯೂನಿವರ್ಸಿಟಿ. We don't learn anywhere else, any university, how to be a wife and how to behave yourself. ಹೇಗೆ ನಾವು ಗಂಡನಾಗಿರೋದು, ಹೇಗೆ ಹೆಂಡತಿಯಾಗಿರೋದು ಎಲ್ಲಿ ಹೋಗಿ ನಾವು ಕಲ್ತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. When I got married, one of my pastors gave me a book. ಇವರು ಮದುವೆ ಆದಾಗ ಒಬ್ಬ ಪಾಸ್ಟರ್ ಒಂದು ಪುಸ್ತಕ ಕೊಟ್ಟರು. In that book, it is written how to be a husband, how to be a wife. ಅದರಲ್ಲಿ ಹೇಗೆ ಗಂಡನಾಗಿರ್ಬೇಕು, ಹೇಗೆ ಹೆಂಡತಿಯಾಗಿರ್ಬೇಕು ಅಂತ ಹೇಳಿ. As I was reading, oh, my life will be always like this. ಅವ್ರು ಓದ್ಬೇಕಾದ್ರೆ ನನ್ನ ಜೀವಿತ ಹೇಗೆ ಹೀಗೆ ಇರುತ್ತೆ ಅಂತ But in reality, things were different. ಆದ್ರೆ ರಿಯಾಲಿಟಿಯಲ್ಲಿ ಜೀವನದಲ್ಲಿ ಹಾಗೆ ಆಗ್ಲಿಲ್ಲ. So I have to make lot of adjustment to keep going with my life. ಅವರು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೋಸ್ಕರವಾಗಿ ಅನೇಕ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕು. And my wife has to make many adjustments to live with me. ಇವ್ರ ಜೊತೆ ಜೀವನ ಮಾಡ್ಲಿಕ್ಕೆ ಅವ್ರ ಹೆಂಡತಿ ಕೂಡ ಅನೇಕ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. She wants a Belgaum roti, but I want a Tamil ragi roti. ಅವರಿಗೆ ಬೆಳಗಾವಿ ರೊಟ್ಟಿ ಬೇಕು, ರಾಗಿ ಮುದ್ದೆ ಬೇಕು. So therefore we decided for dinner we will make roti, for lunch we will make ragi mutte. ಅವಾಗ ಇಬ್ರು ಕೂತ್ಕೊಂಡು ಡಿಸೈಡ್ ಮಾಡುತ್ತೆ, ಸರಿ ಪರವಾಗಿಲ್ಲ ಮಧ್ಯಾಹ್ನ ರಾಗಿ ಮುದ್ದೆ ತಿನ್ನೋಣ, ರೊಟ್ಟಿ ತಿನ್ನೋಣ. So therefore friends, as a parents, be an example as a dedicated parent in front of you. ನಿಮ್ಮ ಮಕ್ಕಳ ಮುಂದೆ ನೀವು ಒಳ್ಳೆಯ ಮಾದರಿಗಳಾಗಿದೆ, ಒಂದು ಡೆಡಿಕೇಟೆಡ್ ಪೇರೆಂಟ್ಸ್ ಆಗಿರೋ. Joshua not only dedicated himself, but he was being with Moses. ಯೋಶುವ ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದು ಮಾತ್ರವಲ್ಲದೆ ಆತನ ಮೋಶೆಯ ಸಂಗಡ ಕೂಡ ಇದ್ದ. The rule of Jesus and disciples is this. ಯೇಸು ಕ್ರಿಸ್ತನ ಮತ್ತೆ ಆತನ ಶಿಷ್ಯಂದಿರ ಒಂದು ನಿಯಮಗಳು ಹೀಗೆ. If you read the Bible carefully, Jesus said to his disciples, "Come to me." ನೀವು ಸತ್ಯವೇದವನ್ನು ಸರಿಯಾಗಿ ಗಮನಿಸಿ ಓದಿದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಿದ್ರೆ, ನನ್ನ ಬಳಿಗೆ ಬನ್ನಿರಿ. And after 3.5 years, he says, "Go for me." ಮೂರುವರೆ ವರ್ಷಗಳಾದ ಮೇಲೆ ಯೇಸು ಸ್ವಾಮಿ ಹೇಳ್ತಿದ್ರೆ, ನೀವು ನನಗೆ ಬಿಟ್ಟು ಹೋಗ್ರಿ. A good slogan. Come to me. ಬನ್ರಿ. Go for me. ನನಗೋಸ್ಕರ ಹೋಗ್ರಿ. Now, come to me is when they come as the fishermen. ಅವರು ಕಮ್ ಟು ಮೀ ಅಂದ್ರೆ ನನ್ನ ಬಳಿಗೆ ಬನ್ರಿ ಅಂತ ಹೇಳ್ಬೇಕಾದ್ರೆ ಅವರು ಬೆಸ್ತರಾಗಿ ಬರ್ತಾ ಇದ್ದಾರೆ. They come as a tax collector. ಅವರು ಟ್ಯಾಕ್ಸ್ ಕಲೆಕ್ಟರ್, ಸುಂಕ ವಸೂಲಿ ಮಾಡುವವರಾಗಿ ಬರ್ತಾರೆ. They come as a doubtful and they don't know anything about it. ಅವ್ರಿಗೆ ಏನೋ ಗೊತ್ತಿಲ್ಲದೆ ಒಂದು ಸಂದೇಹದಿಂದ ಬರ್ತಾ ಇದ್ದಾರೆ. After 3.5 years, he said, "Go for me." ಮೂರುವರೆ ವರ್ಷಗಳಾದ ಮೇಲೆ ಯೇಸು ಹೇಳ್ತಾರೆ, ನನಗೋಸ್ಕರ ಹೋಗ್ರಿ. They know how to relate to this world. ಇವಾಗ ಅವ್ರಿಗೆ ಗೊತ್ತಾಗ್ತದೆ ಹೇಗೆ ನಾವು ಲೋಕದಲ್ಲಿ ಇರಬೇಕು. So, being with Jesus for 3.5 years, we shaped their character. ಮೂರುವರೆ ವರ್ಷಗಳ ಕಾಲ ಯೇಸು ಸ್ವಾಮಿ ಜೊತೆ ಇದ್ದಾಗ ಯೇಸು ಸ್ವಾಮಿ ಅವರ ಹಾವ ಭಾವ ಎಲ್ಲವನ್ನ ಆತನು ಸರಿ ಮಾಡಿದನು. Our family is together with us. How much of influence we can have. ನಮ್ಮ ಕುಟುಂಬ ನಮ್ಮ ಜೊತೆಗೆ ಇದೆ, ನಾವು ಎಷ್ಟು ಮಟ್ಟಿಗೆ ಅವರನ್ನು ನಡೆಸ್ತಾ ಇದ್ದೇವೆ. When you give your daughter to another family, ನೀವು ನಿಮ್ಮ ಮಗಳನ್ನ ಬೇರೆ ಕುಟುಂಬಕ್ಕೆ ಕೊಡಬೇಕಾದ್ರೆ you have to say, "My daughter will excel and go beyond what she has learned in this family." ನೀನ್ ಹೇಳ್ಬೇಕು, ನನ್ನ ಮಗಳು ಬೇರೆ ಕುಟುಂಬಕ್ಕೆ ಹೋದ್ರು ಕೂಡ ಅವಳು ಚೆನ್ನಾಗಿರ್ತಾಳೆ, ಎಲ್ಲಾದ್ರಲ್ಲೂ ಚೆನ್ನಾಗಿರ್ತಾಳೆ ಅಂತ ನೀನ್ ಹೇಳೋದು ಧೈರ್ಯದಲ್ಲಿ ಇರ್ಬೇಕು. When your son becomes part and parcel of another family, ನಿಮ್ಮ ಮಗ ಬೇರೆ ಕುಟುಂಬದ ಒಂದು ಸದಸ್ಯನಾದಾಗ both are amalgamating, mixing together in love and compassion and care. ಪ್ರೀತಿಯಲ್ಲಿ ಕರುಣೆಯಲ್ಲಿ ಅವ್ರ ಜೊತೆಯಲ್ಲಿ ಇರ್ಬೇಕಂತೇಳಿ ನಾವು ನೋಡ್ಬೇಕು. You
can't buy this in Walmart. You can't buy this in metro store. ನನಗೆ ಇದನ್ನ ಮೆಟ್ರೋ ಸ್ಟೇಷನ್ ತಗೊಳಕ್ ಆಗಲ್ಲ. You can't buy this any store. ಇದನ್ನೆಲ್ಲೂ ಸಿಗಲ್ಲ ನಿಮಗೆ. You have to share this at your home. ನೀವು ಇದನ್ನ ನಿಮ್ಮ ಕುಟುಂಬದಲ್ಲಿ ತರಬೇಕು. And remember, friends, anything happens in the child life, it happens between the age of 4 to 14. ನಿಮಗೆ ಗೊತ್ತಾ, ಒಂದು ಮಗುವಿನ ಜೀವಿತದಲ್ಲಿ ಏನೇ ಆದರೂ ಕೂಡ ಅದು 4 ರಿಂದ 14 ವಯಸ್ಸೊಳಗೆ ಮುಗಿದು. May it be a character, ಅದು ಕ್ಯಾರೆಕ್ಟರ್ ಆಗಿರ್ಬೋದು, food habit of home, ಊಟ ಮಾಡುವಂತ ಪದ್ಧತಿ ಆಗಿರ್ಬೋದು, the way you behave at home, ನೀವು ಮನೆಯಲ್ಲಿ ನಡೆದುಕೊಳ್ಳುವಂತ ರೀತಿ, your language, ನಿಮ್ಮ ಭಾಷೆ, the way you relate to each other. ನೀವು ಬೇರೆಯವರೊಟ್ಟಿಗೆ ನಡ್ಕೊಳ್ಳೋದು, These are all will be influenced from 4 to 14 years of their age. ಅವರ ಮಕ್ಕಳ ಜೀವಿತ 4 ರಿಂದ 14 ವಯಸ್ಸಿನೊಳಗೆ ಇದೆಲ್ಲ ನಡೆದು ಹೋಗುತ್ತೆ. Therefore, every Hebrew family, ಅದಕ್ಕೋಸ್ಕರವಾಗಿ ಪ್ರತಿ ಇಬ್ರಿಯ ಕುಟುಂಬದವರು mother will teach the law of God, the Torah, to their children before their age of 12. ಅವರು 12 ವಯಸ್ಸು ಆಗೋದ್ರೊಳಗಡೆ ತಾಯಿ ಆ ಒಂದು ಎಲ್ಲ ಒಂದು ಧರ್ಮಶಾಸ್ತ್ರವನ್ನ ಮಗುಗೆ ಹೇಳ್ಕೊಟ್ಟಿರ್ತಾರೆ. The second D is the direction. ಎರಡನೇ ಡಿ ಬಂದು ಡೈರೆಕ್ಷನ್. It's not. There are many people who are dedicated people. ಅನೇಕ ಜನ ಡೆಡಿಕೇಟೆಡ್ ಆಗಿದ್ದಾರೆ. But we are all dedicated people. There is no doubt about it. ನಾವೆಲ್ಲ ಡೆಡಿಕೇಟೆಡ್ ಆಗಿದ್ದೀವಿ, ಅದಕ್ಕೆ ಯಾವುದೇ ಸಂದೇಹ ಇಲ್ಲ. I want to tell you about my own sister. ಇವರ ಒಂದು ತಂಗಿಯ ಕುರಿತಾಗಿ ಮಾತಾಡ್ತಾರೆ. I know she's not going to get this link, so I am shy. ಅವರಿಗೆ ಯೂಟ್ಯೂಬ್ ಲಿಂಕ್ ಸಿಗಲ್ಲ, ಸ್ವಲ್ಪ ಪರವಾಗಿಲ್ಲ ಮಾತಾಡೋದು. She's very devoted lady. ಅವರು ಸಭೆಯಲ್ಲಿ ತುಂಬಾ 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 ಡಿವೋಟಿ ಆಗಿದ್ದಾರೆ. I asked her, have you taken the vaccination? ನಾನು ಅವ್ರನ್ನ ಕೇಳ್ತೀನಿ, ವ್ಯಾಕ್ಸಿನೇಷನ್ ತಗೊಂಡ? I was very scared. Some people said that if I take vaccination, I will die. ಅವ್ರು ಹೇಳಿದ್ರೆ ತುಂಬಾ ಭಯ ಆಗ್ತಾ ಇತ್ತು. ವ್ಯಾಕ್ಸಿನೇಷನ್ ತಗೊಂಡು ಸ್ವಲ್ಪ ದಿನ ಇಟ್ಟರೆ ಸತ್ತೋಗ್ತಾರೆ ಅಂತ. So I told her, why don't we consult your doctor? ಅವಾಗ ಅವ್ರು ಹೇಳಿದ್ರು, ಯಾಕೆ ನೀವು ನಿಮ್ಮ ಡಾಕ್ಟರ್ನ ಕೇಳಬಾರ್ದು? Then she gave me a smile and told me one thing. It disturbed me a lot. ಅವರು ಒಂದು ಚಿಕ್ಕ ಸ್ಮೈಲ್ ಇಂದ ಅವ್ರ ಒಂದು ವಿಷಯ ಹೇಳಿದಂತೆ ಅವ್ರು ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ರು. No, I went to one government clinic. ಅವರು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಹೋಗಿದ್ರಂತೆ. I said I am very scared. ಅವ್ರು ಹೇಳಿದಂತೆ ನಂಗೆ ತುಂಬಾ ಭಯ ಆಗ್ತಾ ಇದೆ. You don't have to take the vaccination. ಅವ್ರು ಹೇಳಿದಂತೆ ನೀನು ವ್ಯಾಕ್ಸಿನೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. If you want to do a certificate, I will give you. ನೀವು ಸರ್ಟಿಫಿಕೇಟ್ ಬೇಕಾದ್ರೆ ನಾವು ಕೊಡ್ತೀವಿ. Yeah, I want certificate. ನಾನು ಸರ್ಟಿಫಿಕೇಟ್ ಬೇಕು. I told my sister, I am very disturbed and doubt your spiritual stand. ಅವಾಗ ಅವ್ರು ಹೇಳಿದಂತೆ ನಿನ್ನ ಆತ್ಮಿಕ ಜೀವಿತದ ಸ್ಥಿತಿಯನ್ನ ನಾನು ಡೌಟ್ ಪಡ್ತಾ ಇದ್ದೀನಿ. Because we have to exercise our faith and cooperate with the government in order to accomplish this. ನಾವು ನಮ್ಮ ನಂಬಿಕೆಯಲ್ಲಿ ನಡೆಯೋದು ಮಾತ್ರವಲ್ಲದೆ ನಮ್ಮ ನಂಬಿಕೆಯಿಂದ ನಮ್ಮ ಸರ್ಕಾರವನ್ನ ನಾವು ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. So therefore, we decided to go back and reconnect what she has. ಅದಕ್ಕೋಸ್ಕರವಾಗಿ ಪುನಃ ಹೋಗಿ ತಾನು ಮಾಡೋದನ್ನ ಸರಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. Children watch this. Children will watch this. ಇದನ್ನ ಮಕ್ಕಳು ಗಮನಿಸ್ತಾರೆ. When you talk in the phone to others, when you talk to your husband and wife, children watch this. They will catch what you are saying. ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ, ನೀವು ನಿಮ್ಮ ಹೆಂಡತಿ ಗಂಡನೊಟ್ಟಿಗೆ ಮಾತಾಡ್ಬೇಕಾದ್ರೆ ಮಕ್ಕಳು ನೋಡಿ ಅದನ್ನ ಕ್ಯಾಚ್ ಮಾಡ್ತಾರೆ, ತಿಳ್ಕೊಳ್ತಾರೆ. So they more learn from observing than teaching it. ಅವರು ಕೇಳಿಸ್ಕೊಳ್ಳೋದಂದ್ರೆ ಅವರು ನಾವು ಟೀಚ್ ಮಾಡ್ತೀವಿ ಅದಕ್ಕಿಂತ ಅಬ್ಸರ್ವ್ ಮಾಡೋದ್ರಲ್ಲಿ ಜಾಸ್ತಿ ಕಲ್ತ್ಕೊಳ್ತಾರೆ. So when God set a direction for Joshua, He gave him a condition in the Bible. ದೇವರು ಯೋಶುವನಿಗೆ ಒಂದು ಡೈರೆಕ್ಷನ್ ಕೊಟ್ಟ ಮೇಲೆ ಒಂದು ಕಂಡೀಷನ್ ಕೂಡ ಕೊಟ್ಟರು. Go back home and read Joshua chapter 1. ಎಲ್ಲರೂ ಮನೆಗೆ ಹೋಗಿ ಯೋಶುವನ ಗ್ರಂಥ 1ನೇ ಅಧ್ಯಾಯ ಓದಿರಿ. He told him, I'm going to fix your direction, but this is the condition. You should not take your right or to the left. You have to only focus on the finishing line. ದೇವರು ಅವನಿಗೆ ಒಂದು ಕಂಡೀಷನ್ ಇಟ್ಟು, ನಾನು ನಿನ್ನ ಜೊತೆ ಬರ್ತೀನಿ, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರ್ದು, ನಿನಗಿಟ್ಟುವಂತ ಗುರಿಯನ್ನು ನೀನು ನೋಡಿ ಹೋಗ್ಬೇಕು. Now we are all governed by the GPS, global positioning system. ನಾವೆಲ್ಲ GPS ಅಲ್ಲಿ ನಾವಿದ್ದೀವಿ. GPS ಗೊತ್ತಿಲ್ಲ. Now we put the Google map. ನಾವೆಲ್ಲ ಗೂಗಲ್ ಮ್ಯಾಪ್ ಹಾಕ್ಬಿಡ್ತೀವಿ. Friends, I want to tell you that whenever you use a map, remember this stuff. ನೀವು ಯಾವಾಗೆಲ್ಲ ನೀವು ಮ್ಯಾಪ್ ನ ನೋಡ್ತೀರಾ ಅವಾಗ ಈ ಒಂದು ಮೆಸೇಜ್ ನ ನೀವು ನೆಟ್ ಮಾಡ್ಕೊಳ್ಳಿ. This morning, Krish sent me the link to this place. ಬೆಳಗ್ಗೆ ನಾನು ಅವರಿಗೆ ಒಂದು ಲಿಂಕ್ ಕಳಿಸಿದೆ ಇಲ್ಲಿ ಬರ್ಲಿಕ್ಕೆ. I just only clicked and said, "Let's set my directions." ಅವ್ರು ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಗೊತ್ತಾಗ ಮನೆಗೆ ಹೋಗ್ಬೇಕಂತ ಹೇಳಿ. What we did, instead of taking a left turn, we moved a little, 1/2 kilometer further. ಅವರು
ಲೆಫ್ಟ್ ತಗೊಳ್ಳೋ ಬದಲು ಸ್ವಲ್ಪ ಮುಂದೆ ಹೋಗ್ಬಿಟ್ರು. So the Google map is telling, reroute yourself. You are wrong. You are wrong. You are until we came to the right place. The Google map was not leading. ಇವರು ಮುಂದೆ ಹೋಗ್ಬಿಟ್ರು. ಅದಕ್ಕೆ ಗೂಗಲ್ ಮ್ಯಾಪ್ ಅಲ್ಲಿ ನೀವು ತಪ್ಪಲ್ಲಿದ್ದೀರಾ, ಹಿಂದೆ ಹೋಗ್ರಿ ಯೂಟ್ಯೂಬ್ ತಗೊಂಡೆ ಅಂತ ಹೇಳ್ತಾನೆ ಇತ್ತು ಸರಿ ಮಾಡ್ಕೊಳ್ಳಿ. I want to tell you, even before the Google map came, God set the direction of Israel. ಇಸ್ರಾಯೇಲ್ ಜನರಿಗೆ ಗೂಗಲ್ ಮ್ಯಾಪ್ ಬರಲಿಕ್ಕಿಂತ ಮುಂಚೆನೆ ದೇವರು ಅವರಿಗೆ ಹಾದಿಗಳನ್ನ He told him that I have fixed in this act, Joshua, that you have to move forward. Do not take to the right or to the left. Your directions are always fixed. ದೇವರು ಯೋಶುವನಿಗೆ ಹೇಳಿದ್ರು, ನೀನು ಎಡಕ್ಕಾಗಲಿ ಪದಕ್ಕಾಗಲಿ ತಿರುಗಬಾರ್ದು, ಯಾಕಂದ್ರೆ ನಾನು ನಿಮ್ಗೆ ಒಂದು ಡೈರೆಕ್ಷನ್ ಸೆಟ್ ಮಾಡಿದ್ದೀನಿ, ಹಾಗೆ ಹೋಗ್ಬೇಕು. In God's direction, deviations are not permitted. ದೇವರ ಒಂದು ಡೈರೆಕ್ಷನ್ಸ್ ಅಲ್ಲಿ ಬೇರೆ ಬೇರೆ ರೋಡ್ಗಳೆಲ್ಲ ನಮ್ಗೆ ಸಿಗಲ್ಲ. Imagine if you take a wrong direction onto your left or to your right. What will happen? ಈ ಯೋಚನೆ ಮಾಡ್ರಿ, ಬಲಕ್ಕಾಗಲಿ ಎಡಕ್ಕಾಗಲಿ ತಪ್ಪು ದಾರಿಯಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ? It will not only delay your journey, ಇದು ನಿಮ್ಮ ಒಂದು ತಲುಪುವಂತ ಸ್ಥಳಕ್ಕೆ ಲೇಟ್ ಆಗೋದು ಮಾತ್ರ it ಅಲ್ಲ, will not only confuse you how to go, ಇದು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದು ಮಾತ್ರವಲ್ಲದೆ but you will be primarily out of your direction. ನೀವು ಮೊದಲನೇದಾಗಿ ನೀವು ದೇವರು ನಮಗೆ ಕೊಟ್ಟಂತ ಡೈರೆಕ್ಷನ್ ಹಿಂದೆ ತಿರುಗಿಬಿಟ್ಟಿರ್ತೀರಿ. The second rule for good Christian family is the direction you have to follow. ಎರಡನೇ ತುಂಬಾ ಪ್ರಾಮುಖ್ಯವಾದ ನಿಯಮ ಕ್ರೈಸ್ತ ಕುಟುಂಬಕ್ಕೆ ಡೈರೆಕ್ಷನ್ಸ್. Did God set your Google map? ದೇವರು ನಿಮ್ಮ ಗೂಗಲ್ ಮ್ಯಾಪ್ ನ ಸೆಟ್ ಮಾಡಿದಾರ. Children, how you are going? ಮಕ್ಕಳಿಗೆ ಹೇಗೆ ಹೋಗ್ತಾ ಇದ್ದೀರಾ? What is your direction? ನಿಮ್ ಡೈರೆಕ್ಷನ್ ಏನು? Is your direction and your family directions are together? ನಿಮ್ಮ ಮತ್ತೆ ನಿಮ್ಮ ಕುಟುಂಬದ ಡೈರೆಕ್ಷನ್ಸ್ ಸರಿಯಾಗಿದೆಯಾ? And parents, you have to understand the generational gap between you and your enemy. ತಂದೆ ತಾಯಿಗಳೇ, ನಿಮಗೂ ನಿಮ್ಮ ಮಕ್ಕಳಿಗೆ ಮತ್ತೆ ಜನರೇಷನ್ ಗ್ಯಾಪ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. You know, yesterday I was listening to one TV interview. ನಿನ್ನೆ ಅವರು ಒಂದು ಟಿವಿ ಇಂಟರ್ವ್ಯೂ ನೋಡ್ತಾ There ಇದ್ದಾರೆ. was a girl of 20 years old 20 ವರ್ಷದ ಒಂದು ಹುಡುಗಿ, and she went and interviewed a politician. ಆಕೆ ಹೋಗ್ಬಿಟ್ಟು ಒಬ್ಬ ಪೊಲಿಟಿಷಿಯನ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. And she asked many questions to him. ಆತನಿಗೆ ಅನೇಕ ಪ್ರಶ್ನೆಗಳನ್ನ ಆಕೆ ಕೇಳಿದ್ಲು. One question she asked, sir, do you have a smartphone? ಆಕೆ ಅವರ ಪೊಲಿಟಿಷಿಯನ್ಸ್ ನ ಕೇಳಿದ ಒಂದು ಪ್ರಶ್ನೆ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ? And he said, my 5 years old grandson is telling this is the smartphone. Until he told me, I didn't know that this is a smartphone. ಅವ್ರು ಹೇಳಿದಂತೆ ನಾನು 5 ವರ್ಷದ ಮೊಮ್ಮಗ ಈ ಫೋನ್ ತೋರಿಸಿ ಇದನ್ನೇ ಸ್ಮಾರ್ಟ್ ಫೋನ್ ಅಂತ ಹೇಳೋರು ನನಗೆ ಗೊತ್ತಿರ್ಲಿಲ್ಲ. I didn't know how to send a picture to my daughter, so my 5 years old grandson can send it. ನನಗೆ ಹೇಗೆ ಒಂದು ಪಿಕ್ಚರ್ ತೆಗೆದು ಕಳಿಸ್ಬೇಕಂತ ಗೊತ್ತಿರ್ಲಿಲ್ಲ. 5 ವರ್ಷದ ನನ್ನ ಮೊಮ್ಮಗ ಕಳಿಸೋದನ್ನ So ಹೇಳ್ಕೊಡ್ತಾರೆ. she asked, sir, how you understand this generational gap? ಅವಾಗ ಆಕೆ ಕೇಳ್ತಾರೆ, ನಿಮ್ಗೆ ಹೇಗೆ ಅರ್ಥ ಆಗ್ತಾ ಇದೆ ಜನರೇಷನ್ ಗ್ಯಾಪ್? And he understood that any development is good, ಎಲ್ಲ ಒಂದು ಡೆವಲಪ್ಮೆಂಟ್ ಎಲ್ಲ ಒಳ್ಳೇದು, but you have to handle with care and compassion. ನೀವು ಅದನ್ನ ಸರಿಯಾಗಿ ಹ್ಯಾಂಡಲ್ ವಿತ್ ಕೇರ್, ಅದನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಸರಿಯಾಗಿ I ಪಾಲಿಸಬೇಕು. was reading a small booklet called Sanctification through Facebook. ಸೈಂಟಿಫಿಕೇಶನ್ ಟು ಫೇಸ್ಬುಕ್ ಅಂದ್ರೆ ಫೇಸ್ಬುಕ್ ನಿಂದ ಫೇಸ್ಬುಕ್ ಮೂಲಕವಾಗಿ ಪರಿಶುದ್ಧರಾಗೋದು ಹೇಗೆ ಅಂತ ಹೇಳಿ. We pass on more negative comment about others or the church in the Facebook. You know? ಗೊತ್ತಾ ನಿಮ್ಗೆ, ನಾವು ಸಭೆಯಲ್ಲಿ ಫೇಸ್ಬುಕ್ ಮೂಲಕವಾಗಿ ಅನೇಕ ನಕಾರಾತ್ಮಕವಾದ ಸಂದೇಶಗಳನ್ನ ಕಳಿಸ್ತೀವಿ. And when somebody posts about themselves, we give negative comment. ಯಾರಾದ್ರೂ ತಮ್ಮ ಕುರಿತಾಗಿ ಏನಾದ್ರೂ ಅಲ್ಲಿ ಪೋಸ್ಟ್ ಮಾಡೋದನ್ನ ಅವರಿಗೆ ನೆಗೆಟಿವ್ ಕಮೆಂಟ್ ಕೊಡ್ತೇವೆ. Is there a way that we understand this technology and turn it for our future? ನಾವು ಹಾಗೇನೆ ಈಗ ನಮಗೆ ಸಿಕ್ಕಿರುವಂತ ಟೆಕ್ನಾಲಜಿಯನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋದು. So understand in this direction, your children and parents, husband and wife, you have to set your direction on one single point. ನೀವು ಕುಟುಂಬವಾಗಿ ನಿಮ್ಮ ಡೈರೆಕ್ಷನ್ಸ್ ಅನ್ನ ಒಂದು ಕಡೆ ಇಟ್ಟರೆ ಮಾತ್ರ ಅದು ಸರಿಯಾಗುತ್ತೆ. Put God in this Google map. ಗೂಗಲ್ ಮ್ಯಾಪ್ ಅಲ್ಲಿ ದೇವರನ್ನ ಹಾಕಿ Look at the finishing line. ಫಿನಿಶಿಂಗ್ ಲೈನ್, ಮುಗಿಸುವಂತಹ ಒಂದು ದಾರಿಯನ್ನು ನೋಡಿ. The third rule for Christian home is dependence. ಮೂರನೇ ಒಂದು ರೂಲ್ ಕ್ರೈಸ್ತ ಕುಟುಂಬಕ್ಕೆ ಡಿಪೆಂಡೆನ್ಸ್. When God called Joshua, he tells them that I know you are a very dedicated man. ದೇವರು ಯೋಶುವನ ಕರೆದಾಗ ಯೋಶುವ ಹೇಳಿದ್ರು, ನಿನ್ಗೆ ಒಳ್ಳೆ ಡೆಡಿಕೇಶನ್ ಇದೆ ನನಗೆ ಗೊತ್ತು. God is very satisfied in the way Joshua moved in the direction of God. ಯೋಶುವನು ನಡೆದುಕೊಂಡಂತ ರೀತಿ ಆ ಡೈರೆಕ್ಷನ್ ದೇವರಿಗೆ ಇಷ್ಟ ಆಯ್ತು. But God told him that now one thing is most important for you to reach the promised land.
ನೀವು ಒಂದು ವಾಗ್ದಾನದ ದೇಶಕ್ಕೆ ತಲುಪಬೇಕಾದ್ರೆ ಇದು ತುಂಬಾ ಪ್ರಾಮುಖ್ಯ. You have to depend on the word of God. ನೀವು ದೇವರ ವಾಕ್ಯದ ಮೇಲೆ ಡಿಪೆಂಡ್ ಆಗಬೇಕು. Sometimes I used to think, when you are supposed to cross the Red Sea, why do you need to depend upon the word of God? ನಾನು ಅನೇಕ ಬಾರಿ ಯೋಚನೆ ಮಾಡ್ತೀನಿ, ನಾವು ಕೆಂಪು ಸಮುದ್ರವನ್ನ ದಾಟಬೇಕಾದ್ರೆ ನಾವು ಯಾಕೆ ದೇವರ ವಾಕ್ಯದ ಮೇಲೆ ಆಧಾರ ಮಾಡಬೇಕು? You need a skill to swim through the Red Sea. ನೀವು ಒಳ್ಳೆ ಈಜುಗಾರರಾಗಿದ್ರೆ ಕೆಂಪು ಸಮುದ್ರ ಹೋಗ್ಬೋದಲ್ಲ, ಹಾದು ಹೋಗ್ಬೋದಲ್ಲ. I was reading about Joshua. Throughout all his chapter, he is a single focused man. ಯೆಹೋಶುವನ ಗ್ರಂಥವನ್ನ ನಾವು ಓದಬೇಕಾದ್ರೆ ಅವನು ಒಂದೇ ಒಂದು ಫೋಕಸ್ ಮಾತ್ರ ನಮಗೆ, ಸಿಂಗಲ್ ಫೋಕಸ್. Joshua was a commander of army chief of Israel. ಇಸ್ರಾಯೇಲರ ಒಂದು ಆರ್ಮಿ ಸೇನೆಯ ಮುಖ್ಯಾಧಿಕಾರಿ ಆಗಿದ್ದ. He had such a skill to fight the enemies. ಆತನಿಗೆ ಒಳ್ಳೆಯ ಒಂದು ಬಲ ಇತ್ತು, ಯಾರಾದ್ರೂ ವೈರಿಗಳು ಬಂದ್ರೆ ಅವರ ಮೇಲೆ ಯುದ್ಧ ಮಾಡಲಿಕ್ಕೆ. And he also knows how to conquer the promised land. ಆತನಿಗೆ ಗೊತ್ತಿತ್ತು ಹೇಗೆ ವಾಗ್ದಾನ ದೇಶವನ್ನು ನಾವು ತೆಗೆದುಕೊಳ್ಬೇಕು. You cannot just go like that. ನೀವು ಸುಮ್ಮನೆ ಹೋಗ್ಬಿಡಕ್ಕಾಗಲ್ಲ. You need to have a skill of fighting the war. ನಿಮಗೆ ಯುದ್ಧ ಮಾಡೋದು ಗೊತ್ತಿರಬೇಕು. If you go to the MG road on the infantry road, MG ರೋಡ್ ಮತ್ತೆ ಇನ್ಫೆಂಟ್ರಿ ರೋಡ್ ನೀವು I don't know how many of you noticed this. There is a military infantry. There's a military compound. ಅಲ್ಲಿ ಹೋದ್ರೆ ನಿಮಗೆ ಮಿಲಿಟರಿ ಕಾಂಪೌಂಡ್ ನೀವು ನೋಡಬಹುದು. Whenever I pass through that way, I read one board there. ಅಲ್ಲಿ ಯಾವಾಗಲೂ ಅವರು ಪಾಸ್ ಆಗ್ತಿದ್ರೆ ಒಂದು ಬೋರ್ಡ್ ಅನ್ನು ಓದ್ತೀನಿ. It is written, the purpose of all war is peace. ಎಲ್ಲ ಯುದ್ಧಗಳ ಒಂದು ಪರ್ಪಸ್ ಏನಂತ ಹೇಳಿದ್ರೆ ಸಮಾಧಾನ ಹೊಂದಲಿಕ್ಕೆ. God allowed the Jordan River and Red Sea in order to establish peace and happiness in the promised land. ದೇವರು ಕೆಂಪು ಸಮುದ್ರವನ್ನ ಮತ್ತೆ ಯೋರ್ದಾನ್ ಹೊಳೆಯನ್ನ ಇಸ್ರಾಯೇಲ್ ಜೀವಿತದಲ್ಲಿ ತಂದು ಏನಕ್ಕೆ ಹೇಳಿದ್ರೆ ಅವರಿಗೆ ಸಮಾಧಾನ ಕೊಡ್ಲಿ. They did not ask God, remove this Red Sea from our life. ಅವರು ಈ ಕೆಂಪು ಸಮುದ್ರ ನಮ್ಮ ಜೀವಿತ ತೆಗೆದುಕೊಡು ಅಂತ ಹೇಳಿಲ್ಲ. They did not pray for remove the Jordan River in our life. ಅವರು ಯೋರ್ದಾನ್ ಹೊಳೆಯನ್ನ ನಮಗೆ ತೆಗೆದುಕೊಡು ಅಂತ ಹೇಳಿ They ಪ್ರಾರ್ಥನೆ did not ಮಾಡಿಲ್ಲ. pray to remove the Jericho city in their life. ಅವರು ಎರಿಕೋ ಗೋಡೆ ನಮಗೆ ತೆಗೆದುಕೊಡು ಅಂತ ಹೇಳಿ ಕೇಳಿಲ್ಲ. They only prayed, Lord, take us through this promised land, through all the difficulties of our life. ಅವರು ಒಂದೇ ಪ್ರಾರ್ಥನೆ ಮಾಡಿ, ದೇವರೇ ಬರುವಂತ ಎಲ್ಲ ಪರಿಸ್ಥಿತಿಗಳಿಂದ ನಮ್ಮನ್ನ ಕರ್ಕೊಂಡು ಹೋಗು. So our family is not a bed of roses. ನಮ್ಮ ಕುಟುಂಬ ಅನ್ನುವಂಥದ್ದು ಒಂದು ರೋಸ್ ಹಾಕಿರುವಂತ ಬೆಟ್ಟ ಅಲ್ಲ. Our life is not a fairy tale. ಫೇರಿ ಟೇಲ್ ಕಥೆ ಅಲ್ಲ ಅದೊಂದು. Fairy tale is all the fairy tales will be done afterwards they live happily forever and ever. ಕೊನೆಯಲ್ಲಿ ನಾವು ನೋಡ್ತೀವಲ್ಲ, ಇದಾದ ನಂತರ ಅವರು ತುಂಬಾ ಸಮಾಧಾನ ಜೀವನ ಮಾಡಿದ್ರು ಅಂತ ಹೇಳಿ. Our life is not like that. ನಮ್ಮ ಜೀವಿತ ಹಾಗಲ್ಲ. We have to pray, Lord, give us strength to cross the Red Sea of our lives. ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ದೇವರೇ ನಮ್ಮ ಜೀವಿತದ ಕೆಂಪು ಸಮುದ್ರವನ್ನು ನಾವು ಹಾದು ಹೋಗ್ಲಿಕ್ಕೆ ಸಹಾಯ In ಮಾಡಿ. God's set journey, all these Red Sea and Jordan River and the Jericho city wall of Jericho is still there. ದೇವರು ನಮಗೊಂದು ಹಾದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಂಪು ಸಮುದ್ರ, ಯೋರ್ದಾನ್ ಹೊಳೆ, ಎರಿಕೋ ಗೋಡೆ ಎಲ್ಲ ಇರುತ್ತೆ. Like today, God would have flight them all of them, flew them all of them in 20 minutes. ಈಗಿನ ಹಾಗೆ ದೇವರನ್ನ 20 ನಿಮಿಷದಲ್ಲಿ ಅಲ್ಲಿ ತೆಗೆದುಕೊಂಡು ಕಾಣಬೇಕಾಗಿತ್ತು. But God designed that journey into good times and bad times. ದೇವರು ಅವರ ಜೀವಿತದಲ್ಲಿ ಒಳ್ಳೆಯ ಸಮಯಗಳು ಕೆಟ್ಟ ಸಮಯಗಳು ನಡೆದಿದ್ರು. You know, Joshua taught people that when you are in bad times, praise God. ನೀವು ಕಷ್ಟಕರವಾದ ಪರಿಸ್ಥಿತಿಗಳು ಇರಬೇಕಾದ್ರೆ ದೇವರ ಕೃತಜ್ಞತೆ ಸಲ್ಲಿಸಬೇಕು. When you are in good times, ನೀವು ಒಳ್ಳೆಯ ಸನ್ನಿವೇಶಗಳಲ್ಲಿ ಇರಬೇಕಾದ್ರೆ build the altar of the Lord and praise Him. ದೇವರ ಒಂದು ಸನ್ನಿಧಿಯಲ್ಲಿ ದೇವರ ಸ್ತುತಿ ಮಾಡಿ. Whether we are going through difficulties and hardship or in good times, from our mouth we always thank and praise the Lord. ನಮ್ಮ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ, ದುಃಖಕರವಾದ, ಸಂತೋಷಕರವಾದ ಪರಿಸ್ಥಿತಿ ಎಲ್ಲ ಸಮಯಗಳಲ್ಲೂ ನಾವು ದೇವರ ಕೃತಜ್ಞತೆ ಸಲ್ಲಿಸಬೇಕು. Now God tells Joshua that you have to depend upon the word of God. ಇಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಿದ್ದಾರೆ, ನೀನು ದೇವರ ವಾಕ್ಯದ ಮೇಲೆ ಆಧಾರಗೊಂಡವನಾಗಿರಬೇಕು. Do not deviate from it. ಇದರಿಂದ ನೀನು ಆ ಕಡೆ ಈ ಕಡೆ ಹೋಗ್ಬೇಡ. One day they came to near Jericho city. ಅವರು ಒಂದಿನ ಎರಿಕೋ ಪಟ್ಟಣದ ಬಂದರು. So they saw the great army of the Canaanites. ಅವರು ಕಾನಾನ್ ದೇಶದವರು ದೊಡ್ಡ ಆರ್ಮಿನ ನೋಡ್ತಾ ಇದ್ದಾರೆ, ಸೇನೆ ನೋಡ್ತಾ ಇದ್ದಾರೆ. So the Joshua and the soldier were very few. ಆ ಯೆಹೋಶುವನು ಮತ್ತೆ ಅವನ ಜೊತೆ ಇದ್ದಂತ ಕೆಲವೊಬ್ಬರು ಸೈನಿಕರು ಮಾತ್ರ ಇದ್ದರು. Maybe only 10% of what the enemies had. ಆ ಒಂದು ವೈರಿಗಳಲ್ಲಿ ಇದ್ದಂತ ಒಂದು 10% ಅಷ್ಟೇ ಇವ್ರ ಹತ್ರ ಇತ್ತು. So these soldiers they go to Joshua, he is the chief commander, and they said, "Sir, what to do?" ಅವಾಗ ಯೆಹೋಶುವನ ಹತ್ರ ಎಲ್ಲ ಸೈನಿಕರು ಬಂದು ನಾವೇನ್ ಮಾಡ್ಬೇಕು ಇವಾಗ ಅಂತ ಕೇಳಿದ್ರು. Do you know what he said?
ಅವ್ನು ಏನ್ ಹೇಳಿದ ಗೊತ್ತಾ? Do anyone remember what he said? ಯಾರಿಗಾರು ನೆನಪಿಗೆ ಯೋಶುವನಿಗೆ As a commander-in-chief of the army of Israel, ಇಸ್ರಾಯೇಲ್ ದೇಶದ ಒಂದು ಸೇನೆಯ ಮುಖ್ಯಾಧಿಕಾರಿಯಾಗಿ ಅವ್ರು ಏನ್ ಹೇಳಿದ ಗೊತ್ತಾ? and there were important officers. They are going and approaching him, what to do, how to fight this war. ಅನೇಕ ಜನ ಹೋಗಿ ಅವನ್ನ ಕೇಳಿದ್ರೆ ಹೇಗೆ ನಾವು ಯುದ್ಧ ಮಾಡ್ಬೇಕು, ಏನ್ ಮಾಡ್ಬೇಕು? Do anyone remember what the answer Joshua gave? ಯಾರಿಗಾದ್ರೂ ಗೊತ್ತಾ ಯೋಶುವ ಏನ್ ಹೇಳಿದ ಅವ್ರಿಗೆ? He said, consecrate yourself today, you will see success. ಆತ ಹೇಳ್ತಿದ್ದಾರೆ, ನಿಮ್ಮನ್ನ ನೀವು ಶುದ್ಧಪಡಿಸಿಕೊಂಡ್ರೆ ನೀವು ನಾಳೆ ಜಯವನ್ನ ಕಾಣ್ತೀರಿ. Friends, our dependency on the money we have. ನಮ್ಮ ಹಣದ ಮೇಲೆ ನಮ್ಮ ಡಿಪೆಂಡೆನ್ಸಿ ಇಲ್ವಾ? We are depending upon our strength and our family. ನಮ್ಮ ಕುಟುಂಬದ ಮೇಲೆ ನಮಗಿರುವಂತ ಬಲದ ಮೇಲೆ ನಾವು ಆಧಾರ ಕೊಡ್ತೀವಿ. We depend upon our education and job. ನಾವು ನಮ್ಮ ಕೆಲಸದ ಮೇಲೆ, ನಮ್ಮ ಎಜುಕೇಶನ್ ಮೇಲೆ ಡಿಪೆಂಡ್ We ಆಗ್ತೀವಿ. think that our stability is on the bank balance we have. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ನಾವು ಸ್ಟೇಬಲ್ But ಆಗಿರ್ಬೇಕು. here is the man who depend upon the word of God. He is telling to the soldiers, you consecrate yourself today, man. You all go and pray and ask the Lord to fill with the Holy Spirit so that tomorrow you will see. ಅಲ್ಲಿ ದೇವರ ವಾಕ್ಯದ ಮೇಲೆ ಆಧಾರಗೊಂಡಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ನಿಮ್ಮನ್ನ ನೀವು ಶುದ್ಧಪಡಿಸಿಕೊಂಡ್ರಿ, ಹೋಗಿ ಪ್ರಾರ್ಥನೆ ಮಾಡ್ರಿ, ನಾವು ನಾಳೆ ಜಯವನ್ನ ಕಾಣ್ತೀವಿ. That is the dependence on the word of God. ಅದು ದೇವರ ವಾಕ್ಯದ ಮೇಲೆ ನಾವು ಆಧಾರಗೊಳ್ಳೋದು ಅಂತ ಹೇಳಿ. I don't depend upon the soldiers. ನಾನು ಯಾವುದೇ ಸೈನಿಕರ ಮೇಲೆ ನಾನು I don't worry about my enemies. ನಾನು ಯಾವುದೇ ನಮ್ಮ ವೈರಿಗಳ ಮೇಲೆ ನಾನು I ಯೋಚನೆ don't ಮಾಡಲ್ಲ. care. I don't care how the Jericho city will fall down. ನನಗೆ ಗೊತ್ತಿಲ್ಲ ಎರಿಕೋಗೋಡು ಹೇಗೆ ಬೀಳುತ್ತೆ ಅಂತ ಹೇಳಿ. And he even told them that you men go and sing praises in front of Jericho, it will fall. ನೀವು ಹೋಗಿ ಅಲ್ಲಿ ಜಸ್ಟ್ ದೇವರ ಸ್ತುತಿ ಮಾಡ್ರಿ ಸಾಕು, ಎರಿಕೋಗೋಡು ಬಿದ್ದೋಗುತ್ತೆ. He was supposed to tell them how to sharpen their weapons. ಇಲ್ಲ ನೋಡ್ತೀವಿ ಯೇಸು ಅವ್ರಿಗೆ ಹೇಳ್ಬೇಕು, ನಿಮ್ಮ ಆಯುಧಗಳನ್ನ ನೀವು ಸರಿ ಮಾಡ್ಕೊಳ್ರಿ. But here is the man, he is telling that you have to depend upon the word of God for your success. ಆದ್ರೆ ನೀವು ಜಯವನ್ನು ಕಾಣಬೇಕಾದ್ರೆ ದೇವರ ವಾಕ್ಯದ ಮೇಲೆ ಆಧಾರಗೊಂಡ್ರಿ ಅಂತೀರಿ. What is your dependence? ಇವತ್ತು ನೀವು ಯಾವುದ್ರ ಮೇಲೆ ಆಧಾರಗೊಂಡಿದ್ದೀರಿ? Is your family is built on the word of God? ನಿಮ್ಮ ಕುಟುಂಬ ದೇವರ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಿದ್ದೀರಿ. If you read the Hebrew Bible in Hebrew language, ನೀವು ಹಿಬ್ರಿಯ ಭಾಷೆಯಲ್ಲಿ ಸತ್ಯವೇದವನ್ನು ಓದಿದರೆ the meaning of law, the word for law in Hebrew language is Torah. ಇಬ್ರಿಯ ಭಾಷೆಯಲ್ಲಿ ಆಜ್ಞೆ ಅಥವಾ ಹೇಳ್ಬೇಕಾದ್ರೆ ಅದಕ್ಕೆ ತೋರಾ ಅಂತ ಕರೀತೀವಿ. If you really interpreted the meaning of Torah means skill for life. ತೋರಾನ ನಾವು ಇಂಟರ್ಪ್ರಿಟ್ ಮಾಡಿದರೆ ನಮ್ಮ ಜೀವಿತಕ್ಕೆ ಬೇಕಾದ ಕೌಶಲ್ಯಗಳು ಅಂತ ಬರುತ್ತೆ. It's a skill for your life. ನಿಮ್ಮ ಜೀವನದ ಕೌಶಲ್ಯ. Yes, we have to go to schools and colleges. ಹೌದು, ನಾವು ಶಾಲೆಗಳಿಗೆ ಕಾಲೇಜಿಗೆ ಹೋಗ್ಬೇಕು. Yes, we have to build our home and make our bank balance more. ನಾವು ಮನೆಗಳನ್ನ ಕಟ್ಟಬೇಕು, ನಾವು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ Yes, ಮಾಡಬೇಕು. we have to build our deposit plan. ನಾವು ಡೆಪಾಸಿಟ್ ಪ್ಲಾನ್ ಮಾಡಬೇಕು. But friends, I want to tell you that depend upon the Torah of God, skill for your life. ದೇವರ ತೋರ, ದೇವರ ಧರ್ಮಶಾಸ್ತ್ರದ ಮೇಲೆ ನೀವು ಜೀವಿತ ಮೇಲೆ. You all know that 4 or 5 years ago, there was a big flood in Chennai. ಚೆನ್ನೈಯಲ್ಲಿ 4-5 ವರ್ಷದ ಹಿಂದೆ ಒಂದು ದೊಡ್ಡ ಪ್ರಳಯ ಆಯಿತು, ನೀರು ಬಂತು. In the TV, they showed one couple who were just on the terrace of their home. ಟಿವಿಯಲ್ಲಿ ಇಬ್ಬರು ದಂಪತಿಗಳು ಮೇಲೆ ಮನೆ ಮೇಲೆ ನಿಂತಿರೋದನ್ನು ನೋಡಿ They took the mic to the news people. ನ್ಯೂಸ್ ಅವರು ಹೋಗ್ಬಿಟ್ಟು ಅವ್ರ ಹತ್ರ ಮೈಕ್ ಕೊಟ್ಟು ಕೇಳಿದ್ರಂತೆ, Sir, why you are on top of your house? ಅವ್ರು ಹೇಳಿದ್ರೆ ಯಾಕೆ ನೀವು ನಿಮ್ಮ ಮನೆ ಮೇಲೆ ನಿಂತಿದ್ದೀರಾ? Sir, all my home up to bedroom, the water, even top is soaked in the water. So we only come now. ಅವ್ರು ಹೇಳಿದ್ರಂತೆ ನಮ್ಮ ಮನೆ ಬೆಡ್ರೂಮ್ ಅಲ್ಲಿ ಬಂದು ಎಲ್ಲ ಕಾಟೆಲ್ಲ ನೆಂದೋಗಿದೆ, ಏನಿಲ್ಲ, ಅದಕ್ಕೆ ನಾವು ಮನೆ ನಿಂತಿದ್ದೀವಿ. Why are you waiting here? ನೀವ್ಯಾಕೆ ವೇಟ್ ಮಾಡ್ತಾ ಇದ್ದೀರಾ? Me and my wife, we are not had any meal for almost one full day. We are waiting for any relief package. One packet of food, somebody throwing. ಅವ್ರು ಹೇಳಿದ್ರಂತೆ ನಾವು ಊಟ ಮಾಡಿ ಒಂದಿನ ಆಯ್ತು, ಅದಕ್ಕೆ ಮೇಲೆಯಿಂದ ಯಾರಾದ್ರೂ ಊಟ ಕೊಡ್ತಾರ ಅಂತ ನೋಡ್ತಾರೆ. They even asked, what are you, sir? Are you a retired man or what is your job? ಅವ್ರು ಕೇಳಿದಂತೆ ಏನ್ ಕೆಲಸ ಮಾಡ್ತಾರೆ, ರಿಟೈರ್ಡ್ ಆಗಿದೆ ನಿಮ್ಗೆ? He told, sir, I have 2 children, they are in US working. ಅವ್ರು ಹೇಳಿದಂತೆ ನನಗೆ 2 ಮಕ್ಕಳಿದ್ರೆ ಅವ್ರು US ಕೆಲಸ ಮಾಡ್ತಾ ಇದ್ದಾರೆ. I have 7 crore of rupees in the bank. ಅವ್ರು ಹೇಳಿದಂತೆ ನನಗೆ 7 ಕೋಟಿ ಬ್ಯಾಂಕ್ ಅಲ್ಲಿ ಇದೆ ನನ್ನ ದುಡ್ಡು. In Ayanavaram, I have 2 houses for rent. ಎರ್ನಾವರಂ ಅನ್ನೋ ಜಾಗದಲ್ಲಿ 2 ಬಾಡಿಗೆ ಮನೆಗಳಿದೆ ನನಗೆ. I have 7 credit card and 2 debit card. ನನ್ನ ಹತ್ರ 7 ಕ್ರೆಡಿಟ್ ಕಾರ್ಡ್ ಇದೆ, 2 ಡೆಬಿಟ್ ಕಾರ್ಡ್ ಇದೆ. I am unable to take one single rupee from them.
ನಾನು ಅಲ್ಲಿಂದ ₹1 ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. My 7 crores of rupees, my children from the US cannot give me a food for one. ಒಂದು ದಿನ ಸಂಪೂರ್ಣವಾಗಿ ನನ್ನ US ಅಲ್ಲಿರೋ ಮಕ್ಕಳು ನನಗೆ ₹7 ಕೋಟಿ ಊಟ ಕೊಡ್ಲಿಕ್ಕಾಗಿಲ್ಲ ನನಗೆ. My money has no come to my rescue. ನನ್ನ ದುಡ್ಡು ನನ್ನ ಸಹಾಯಕ್ಕೆ ಬರಲಿಲ್ಲ. I am looking for someone who has a compassion and love to throw a packet out. ನಾನು ಇವಾಗ ನೋಡ್ತಾ ಇದ್ದೆ ಯಾರು ಕರುಣೆ ಉಳ್ಳವರು ಪ್ರೀತಿ ಉಳ್ಳವರು ನಮ್ಗೆ ಊಟ ಕೊಡ್ತಾರಂತ. He told, ಆತ ತಿರುಗಿ ಹೇಳದಂತೆ, now I know I have to depend upon love and compassion for my life. ಇವಾಗ ನನಗೆ ಅರ್ಥ ಆಗ್ತಾ ಇದೆ, ನಾನು ಪ್ರೀತಿ ಕರುಣೆ ಮೇಲೆ ನಾನು ಡಿಪೆಂಡೆನ್ಸ್ ಆಗಬೇಕು, ದುಡ್ಡಿನ ಮೇಲೆ ಅಲ್ಲ. Depend upon the Torah of God. ದೇವರ ಧರ್ಮಶಾಸ್ತ್ರದ ಮೇಲೆ ನೀವು ಹಾಕ್ಸ್ಬೋದು. Now tell me, what is the 3D for ಇವಾಗ ಹೇಳ್ರಿ 3D ಯಾವುದು? the rules for Christian home? ಕ್ರೈಸ್ತ ಕುಟುಂಬಕ್ಕೆ ಇರಬೇಕಾದ ನಿಯಮಗಳು All together. Dedication, direction, independence. Okay? When you have to remember this, whenever you are using a app, either a Ola or a Uber or any other Google map, you have to remember there is a 3D stuff. ನೀವು ಯಾವಾಗೆಲ್ಲ ಓಲಾ, ಊಬರ್ ಮತ್ತೆ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಿ 3D ಮಾಡ್ಕೊಳ್ಳಿ. Dedication, direction, independence. 3 ವಿಷಯಗಳನ್ನು ನೆನಪು ಮಾಡಿ. If this is our rule for Christian home, ಇದು ನಮ್ಮ ಕ್ರೈಸ್ತಿಯ ಕುಟುಂಬದ ನಿಯಮವಾಗಿದೆ. we will be able to reach and conquer the promise. ದೇವರು ನಮ್ಗೆ ಇಟ್ಟಿರುವಂತ ಒಂದು ವಾಗ್ದಾನ ಮಾಡಿದ ದೇಶವನ್ನ ನಾವು ಪಡೆದುಕೊಳ್ಳಿ ಸಾಧ್ಯ. We don't want to die and perish in the wilderness. ನಾವು ಅಡವಿಯಲ್ಲಿ ಅಲ್ಲೇ ಬಿದ್ದು ಸಾಯಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. There is no camp after the crossing of the Red Sea. ನಿಮ್ಗೆ ಗೊತ್ತಾ, ಈ ಕೆಂಪು ಸಮುದ್ರ ಭಾಗ ಮಾಡಿದ ಆದ್ಮೇಲೆ ಕ್ಯಾಂಪ್ ಅನ್ನೋದು Yes, after crossing of the Red Sea, they took a deep breath. Oh, wow, what a difficult camp. ಕೆಂಪು ಸಮುದ್ರವನ್ನ ಹಾದು ಹೋದ್ಮೇಲೆ ಅಪ್ಪ ಎಷ್ಟು ಕಷ್ಟಕರವಾದ. But God told move forward. ದೇವರು ಹೇಳಿದ್ರು ನಡಿ, ಮುಂದೆ ನಡಿ. Then they came to the Jordan River. ಯೋರ್ದಾನ್ ನದಿಗೆ ಬಂದ್ರು. Ayyo, we already faced one Red Sea. ಅಯ್ಯೋ, ಅವಾಗ್ಲೇ ನಾವು ಕೆಂಪು ಸಮುದ್ರ ನೋಡಿದ್ನಲ್ಲ. When they crossed the Jordan River, they took the deep breath. ಅವ್ರು ಯೋರ್ದಾನ್ ಹೊಳೆಯನ್ನ ಹಾದು ಹೋದ್ಮೇಲೆ ಅವರು ದೊಡ್ಡ ಉಸಿರು ತೆಗೆದುಕೊಂಡು Okay, God is great. ಅವ್ರು ಹೇಳಿದ್ರು ದೇವರು So ಒಳ್ಳೆಯವರು. they came to Jericho. ಅವ್ರು ಎರಿಕೋ ಗೋಡೆ ಹತ್ರ ಬಂದ್ರು. We can easily pass through. ಅವ್ರು ಹೇಳಿದ್ರು ಎರಿಕೋ ಗೋಡೆ ನಾವು ಈಸಿಯಾಗಿ This ಹೋಗ್ಬಿಡ್ತೀವಿ. is smaller than the Jordan River and the Red Sea. ಇದು ಯೋರ್ದಾನ್ ಹೊಳೆ ಕೆಂಪು ಸಮುದ್ರ ಚಿಕ್ಕದಿದು. In our family journey, God will build confidence and comfort as we move on. ದೇವರು ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಹಾದು ಹೋಗುವಂತ ಪ್ರತಿ ಪರಿಸ್ಥಿತಿಗಳಲ್ಲಿ ದೇವರು ನಮಗೆ ಧೈರ್ಯ ಕೊಡ್ತಾರೆ. But He is number one. ದೇವರೊಬ್ಬನೇ ನಂಬರ್ 1. His word of God is the direction. ಆತನ ದೇವರ ವಾಕ್ಯ ನಮಗೆ ಡೈರೆಕ್ಷನ್ ಕೊಡುವ. Our dependency is on the law of God. ನಾವು ದೇವರ ಧರ್ಮಶಾಸ್ತ್ರದ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. Let's do that today as we go back home, that we are deeply dedicated, dependent, and with that move in the direction of God. ನಾವು ದೇವರಿಗೆ ಭಯಪಟ್ಟವರಾಗಿ ಈ ಕೇಳಿದಂತ ವಾಕ್ಯಗಳನ್ನು ನಮ್ಮ ಕುಟುಂಬದಲ್ಲಿ ನಾವು ಅನುಸರಿಸುತ್ತೇವೆ. ಇದುವರೆಗೂ ಕರ್ತನು ನಮ್ಮ ಕುಟುಂಬದ ಜೀವಿತಗಳನ್ನು ಹೇಗೆ ನಡೆಸಿಕೊಡಬೇಕು, ಅದಕ್ಕೆ ಸರಿಯಾದ ಮಾರ್ಗದರ್ಶನಗಳು ಹೇಗಿರಬೇಕು ಎಂಬುದನ್ನು ಯೋಶನ ಗ್ರಂಥದಿಂದ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ಒಂದು ಸಂದೇಶ ದೇವರು ಅನುಗ್ರಹಿಸುತ್ತಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಎದುರಿಸಿಕೊಳ್ಳುವುದಾಗಿ ಕೇಳಿಸಿಕೊಂಡಂತಹ ಈ ವಾಕ್ಯಗಳಿಗೆ ನಮ್ಮನ್ನು ನಾವು ಸಮರ್ಪಿಸೋಣ. ನಮ್ಮ ಜೀವಿತದಲ್ಲಿ ಇದುವರೆಗೂ ಈ ಒಂದು ಕಾರ್ಯಗಳ ಪರವಾಗಿ ಆಲೋಚನೆ ಮಾಡಿದ್ದೀವ, ನಾವು ನಡೆಯುವ ಮಾರ್ಗ ಡೈರೆಕ್ಷನ್ ಇದನ್ನು ಕೂಡ ನಾವು ನಿರ್ಣಯಿಸಿದ್ದೀವ ಎಂದು ಇಲ್ಲವ ಎಂಬುದನ್ನು ಆಲೋಚನೆ ಮಾಡಿಕೊಳ್ಳೋಣ. ಎರಡನೇದಾಗಿ ನಾವು ಪ್ರತಿಷ್ಠಿತ ಡೆಡಿಕೇಶನ್, ನಾವು ಕೂಡ ಇದನ್ನ ನಮ್ಮ ಎಲ್ಲ ಕಾರ್ಯಗಳನ್ನು ಪ್ರತಿಷ್ಠಿಸಿದ್ದೀವ ಎಂಬುದನ್ನು ಯೋಚನೆ ಮಾಡಿಕೊಳ್ಳೋಣ. ಹಾಗೆಯೇ ಮಾಡುವ ಕಾರ್ಯಗಳು ಸಫಲವಾಗುವಾಗಿ ನಮ್ಮ ಪ್ರಯತ್ನಗಳು ಮುಂದುವರಿತಾ ಇರುವುದಾಗಿ ದೇವರು ನಮ್ಮನ್ನು ಇದನ್ನ ನಡೆಸಿಕೊಳ್ಳಬೇಕಾಗಿ ಸಲ್ಲಿಸುತ್ತಾ ಈ ಒಂದು ಕಾರ್ಯವನ್ನು ಮುಗಿಸುವ ಹಾಗೆ ಕರ್ತರು ನಮ್ಮ ಸಂಗಡ ಮಾತನಾಡುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದ ದೇವನೇ, ಕರ್ತನೇ, ನೀನು ಈ ಲೋಕದಲ್ಲಿ ಬಂದಾಗ
ಒಂದು ಕುಟುಂಬದಲ್ಲಿ ನೀನು ಜನಿಸಿದ್ದಿ, ಒಂದು ಸಭೆಯಲ್ಲಿ ನೀನು ಸ್ಥಾಪನೆ ನಡೆಸಿಕೊಂಡು ಹೋಗಿದ್ದಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ಪ್ರೀತಿಯ ಅನ್ಯೋನ್ಯತೆಯು ಹೇಗಿರಬೇಕೆಂಬುದಾಗಿ ನೀನು ಬಂದ ಈ ನಿಜ ಜೀವಿತದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದೀವಿ. ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ, ಇದರ ಸಮಯದಲ್ಲಿ ನಿನ್ನನ್ನು ನಂಬಿ ನಿಮ್ಮನ್ನು ವಿಶ್ವಾಸಿಸಿ ನಿಮ್ಮನ್ನು ಹಾಕಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿ ಇಲ್ಲಿ ಕೂಡಿರುವಾಗ ಪ್ರಭು, ನಮ್ಮ ಈ ಬಲಹೀನತೆಯಲ್ಲಿ ಆಗಿಂದಾಗೆ ನಮಗೆ ಎಚ್ಚರಿಕೆಯನ್ನು ನೀಡಿ ಪ್ರಥಮವಾಗಿ ನಮ್ಮ ಕುಟುಂಬದ ಅನ್ಯೋನ್ಯತೆ, ಪ್ರೀತಿ, ಐಕ್ಯತೆಯನ್ನು ನಾವು ಯಾವ ರೀತಿಯಲ್ಲಿ ಸೇರಿಸಿಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸುತ್ತಾ, ಇದೇ ಕುಟುಂಬವನ್ನು ಪರಲೋಕದಲ್ಲಿ ಕೂಡ ಒಂದೇ ಕುಟುಂಬವಾಗಿ ಸಭೆಯಾಗಿ ನಾವು ಕಾಣುವಾಗ ದೇವರು ನಮಗೆ ಸಹಾಯ ಮಾಡಲೆಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ದೇವ, ನಮ್ಮ ಇಲ್ಲಿ ಎಲ್ಲ ಪ್ರಿಯ ಮಕ್ಕಳಲ್ಲಿರುವ ಈ ನ್ಯೂನ್ಯತೆಯನ್ನು ತೆಗೆದುಹಾಕು, ಅನ್ಯೋನ್ಯತೆಯನ್ನು ಬಲಪಡಿಸು. ಮಾತ್ರವಲ್ಲದೆ ಪ್ರಭು, ಈ ಅಕ್ಟೋಬರ್ ತಿಂಗಳ ಕೊನೆಯ ದಿನಾಂಕದಲ್ಲಿ ನಾವು ಕಲಿತುಕೊಂಡಂತ ಈ ಒಂದು ಮಾರ್ಗದರ್ಶನಗಳು, ನಿನ್ನ ವಾಕ್ಯಗಳು ನಮಗೆ ಕಾಲಿಗೆ ದೀಪವಾಗಿ, ದಾರಿಗೆ ಬೆಳಕಾಗಿದ್ದು ನಡೆಸಿಕೊಡ್ಬೇಕೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ ಪ್ರಭು. ಇದು ನಮ್ಮ ಮುಂದಿನ ಭವಿಷ್ಯದ ಜೀವಿತಗಳನ್ನು, ನಮ್ಮ ಕುಟುಂಬದ ಜೀವಿತಗಳನ್ನು ಇನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಾವು ತೀರ್ಮಾನಿಸಿಕೊಂಡು ಅಭಿವೃದ್ಧಿ ಹೊಂದಿ ಈ ಲೋಕದಲ್ಲಿರುವಾಗ ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ನೀನು ಬಯಸುವ ರೀತಿಯಲ್ಲಿ ನಮ್ಮ ಕುಟುಂಬ ಜೀವಿತಗಳನ್ನು ಸಾಗಿಸುತ್ತಾ ಈ ಲೋಕದ ಯಾತ್ರೆಯನ್ನು ನಾವು ಮುಗಿಸಿ ಹೋಗುವಾಗಲೂ ಕೂಡ ಈ ಒಂದು ಪ್ರೀತಿ ಅನ್ಯೋನ್ಯತೆಯನ್ನು ಮುಂದುವರಿಸಿಕೊಂಡು ನಾವು ನಿನ್ನ ಸಂಗಡ ಒಂದೇ ಕುಟುಂಬವಾಗಿ ಸೇರಿ ಆನಂದಿಸುವ ಕೃಪೆಯನ್ನು ನಮ್ಮ ದಿವ್ಯ ಜ್ಯೋತಿ ಸಭೆಗೆ ಎಲ್ಲಾ ವಿಶ್ವಾಸಗಳಲ್ಲಿ ನೀನು ಕ್ರಿಯೆ ಮಾಡಿ ಆಶೀರ್ವದಿಸಿ ಬಲಪಡಿಸಿ ನಡೆಸಿಕೊಳ್ಬೇಕು ಎಂಬುದಾಗಿ ನಮ್ಮ ರಾಜಾದಿರಾಜನು ಸೃಷ್ಟಿಕರ್ತನು ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯವಾಗಿ ಬೇಡ್ಕೊಳ್ತೇವೆ. ಪ್ರೀತಿಯುಳ್ಳ ತಂದೆಯೇ, ನನ್ನ ಮನವೇ ನನ್ನ ಸೇವನೆಗಳ ಪ್ರೀತಿಸಿರಿ, ಆತನು ಮಾಡಿದ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮರ ಅನ್ಯೋನ್ಯತೆ ಸಹವಾಸವು ಇಂದು ಸದಾಕಾಲ ನಮ್ಮೆಲ್ಲರ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.